ಇದು ನನ್ನ ಸಿಟಿ. ಇಲ್ಲಿ ಎಲ್ಲ ಕಡೆಯಿಂದ ಜನ ಬಂದು ಸೇರ್ಕೊಂಡಿದ್ದಾರೆ. ಏಕೆಂದರೆ ಈ ಸಿಟಿನಲ್ಲಿ ಒಂದು ಅದ್ಭುತವಾದ ವಾತಾವರಣ ಮತ್ತು ಶಕ್ತಿ ಇದೆ. ಇಲ್ಲಿ ಎಲ್ಲರೂ ಆರಾಮವಾದ ಜೀವನ ನಡೆಸ್ತಾರೆ. ಇಲ್ಲಿ ನಮ್ಮ ಮನೆ, ನಮ್ಮ ಸಂಸಾರ ನೋಡಿಕೊಂಡು ನಾವಿರ್ತೀವಿ. ಬೇರೆಯವರ ಬಗ್ಗೆ ಗಮನ ಕೊಡುವಷ್ಟು ಸಮಯ ಯಾರ ಹತ್ರವೂ ಇಲ್ಲ. ಒಂದು ದಿನ ಆ ದೇವರು ಈ ಸಿಟಿನ ಪಕ್ಕದೃಷ್ಟಿಯಲ್ಲಿ ನೋಡ್ತಾನೆ. ಅದು ಏನಾಗುತ್ತೆ ಗೊತ್ತಾ? ಅದನ್ನು ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಊಹೆ ಮಾಡೋಕ್ಕಾಗಲ್ಲ. ಸ್ವಾರ್ಥ ಜನರ ಕೆಟ್ಟ ಆಟಕ್ಕೆ ನಮ್ಮ ಸಿಟಿ ಬಲಿಯಾಗೋಗ್ಬಿಡುತ್ತೆ. ಯಾಕೆ ಹೀಗೆ? ನಾವಿದನ್ನ ತಡೆಯೋಕ್ಕಾಗಲ್ವಾ? A day in the city. ಏನ್ ಧರ್ಮಾರಿ ಈ ಮನ್ಸನ್ ಲೈಫ್, ಸಾಕಾಗೈತೆ ದೇವ್ರೆ ಕೊಡು ರಿಲೀಫ್. ಏನ್ ಧರ್ಮಾರಿ ಈ ಮನ್ಸನ್ ಲೈಫ್, ಸಾಕಾಗೈತೆ ದೇವ್ರೆ ಕೊಡು ರಿಲೀಫ್. ಈ ಜಂಜಾಟಕ್ಕೆ ಹಾಕು ಒಂದು ಬ್ರೇಕು, ಏನೇ ಆಗ್ಲಿ ಸಿಟಿಲಿ ಬದುಕಬೇಕು. ಈ ಜಂಜಾಟಕ್ಕೆ ಹಾಕು ಒಂದು ಬ್ರೇಕು, ಏನೇ ಆಗ್ಲಿ ಸಿಟಿಲಿ ಬದುಕಬೇಕು. A day in the city, a day in the city, a day in the city, a day in the city. ಏನ್ ಫರ್ಮಾರಿ ಈ ಮನ್ಸನ್ ಲೈಫ್, ಸಾಕಾಗೈತೆ ದೇವ್ರೆ ಕೊಡು ರಿಲೀಫ್. ಮಂತೆಂಡಾದ್ರೆ ಸಾಲ ಮಾಡಿ ಹೆಂಡತಿ ಮಕ್ಳಿಗೆ ಖರ್ಚು ಮಾಡು. ಸಂಬಳ ಬಂದ್ರೆ ಸಾಲ ನೀಡಿ ಆಮೇಲೆ ಬಾಡಿಗೆ ಕಟ್ಟಿ ಕಾಲ ದೊಡ್ಡು. ಕಷ್ಟ ಬಂದ್ರೆ ದೇವಸ್ಥೇಳಿ, ಸುಖವಾಗಿದ್ರೆ ಶೋಕಿ ಮಾಡು. ಹೆಂಗೆ ಇದ್ರು ಜೀವನ ಪೂರ್ತಿ ಸಿಟಿಲೇನೆ ಜೀವನ ಮಾಡು. ಇಷ್ಟೇನೆ ಈ ಲೈಫ್, ಬರೋದ್ ಬರ್ಲಿ ತಳ್ಳಾಕು. ಸಿಟಿನೇ ನಮ್ ಲೈಫ್, ಸಿಂಪಲ್ ಆಗಿ ಸಾಗಾಕು. A day in the city, a day in the city, a day in the city, a day in the city. ಏನ್ ಕರ್ಮಾರಿ ಈ ಮನ್ಸನ್ ಲೈಫ್, ಸಾಕಾಗೈತೆ ದೇವ್ರೆ ಕೊಡು ರಿಲೀಫ್. ಪೇಟೆಲಾಗ್ದೆ ಇದ್ರು ಕೂಡ ಹಳ್ಳಿಗೆ ಹೋಗಿ ಕೂಲಿ ಮಾಡು. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ ಹೆಂಗೋ ಸೈಟು ತೆಗೆದೇ ಬಿಡು. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ರೆ ನಿಂದೆ ಬೈಕು ಬುಕ್ ಮಾಡು. ಇಂಗ್ಲಿಷ್ ಬರ್ದೇ ಇದ್ರು ಕೂಡ ಕನ್ನಡದಲ್ಲೇ ಮಾತನಾಡು. ಇಷ್ಟೇನೆ ಈ ಲೈಫ್, ಬರೋದ್ ಬಲ್ಲಿ ತಳ್ಳಾಕು. ಸಿಟಿನೇ ನಮ್ ಲೈಫ್, ಸಿಂಪಲ್ ಆಗಿ ಸಾಗಾಕು. A day in the city, a day in the city, a day in the city, a day in the city. ಏನ್ ಕರ್ಮಾರಿ ಈ ಮನ್ಸನ್ ಲೈಫ್,
ಸಾಕಾಗೈತೆ ದೇವ್ರೆ ದೊಡ್ಡ ರಿಲೀಫು. ಶ್ರಮ, ಸ್ಕೂಲು ಲೇಟ್ ಆಯಿತು. ಇನ್ನೇನು ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ. ಬೇಗ ಸ್ನಾನ ಮಾಡಿ ರೆಡಿಯಾಗು. ರೀ ರಫೀಕ್, ಎಲ್ರಿ ಹೋಗ್ತಾ ಇದೀರಾ? ಒಂದ್ ನಿಮಿಷ ಇರ್ರಿ. ಫಸ್ಟ್ ಟೈಮ್ ಖುಷಿಯಿಂದ ಅಂಬಾಸಿಡರ್ ಕಾರ್ ರೆಡಿ ಮಾಡಿದೀನಿ. ಪಂಚರ್ ಆಗ್ಬಿಟ್ಟೈತೆ. ಇದೊಂದು ಪಂಚರ್ ಹಾಕೊಟ್ಬಿಟ್ಟು ಹೋಗ್ರಿ ಸಾಕು. ಸರ್, ಕನ್ಸ್ಟ್ರಕ್ಷನ್ ಎಲ್ಲ ಸ್ತಬ್ಧ ಆಗಿದೆ. ಹಲೋ, ಇಲ್ಲಿ ನೋಡಪ್ಪ, ಇಲ್ಲ ನಾನು ಶವ ಸಂಸ್ಕಾರಕ್ಕೆ ಬಂದಿದ್ದೀನಿ. ಅಲ್ಲಿ ನೋಡಿ, ಇಲ್ಲಿಂದನೇ ನಾನು ಮಂತ್ರ ಹೇಳ್ಬಿಡ್ತೀನಿ. ಅಲ್ಲಿ ನೀನು ಗಂಟೆ ಇದು ಮಾಡಿ ಆದಷ್ಟು ನಾನು ವಿಸರ್ಜನೆ ಮಾಡ್ಬಿಡಪ್ಪ ನೀನು. ಸರಿ, ನೀಯಪ್ಪ ನೋಡ್ತಾ ಇದೆಯಾ? ನೀರು ತೊಗೊಂಬಪ್ಪ. ತುಂಬಾ ಸುಸ್ತಾಗ್ತಿದ್ದೀನಮ್ಮ, ಆಟೋ ಕರೀಲ? ಶಂಕರ, ಇಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಇಷ್ಟು ದೂರ ಬರ್ಬೇಕೇನಪ್ಪ? ಅಮ್ಮ, ನಿನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ಕೊಂಡಿದ್ದೆ. ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಅಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮಂತ ಬಡವ್ರಿಗೆ ಈ ಕಾಯಿಲೆ ಬರಬಾರ್ದಪ್ಪ. ಬಡವರು ದೇವ್ರ ಹತ್ರ ಬೇಡ್ಕೊಳೋದೇನಂದ್ರೆ ಆಸ್ಪತ್ರೆ ಮುಖ ಮಾತ್ರ ನೋಡಬಾರ್ದು, ಹಾಗೇ ಹೋಗ್ಬಿಡ್ಬೇಕು ಮಗ. ಅಮ್ಮ ಸುಮ್ಮನಿರಮ್ಮ, ನೀನಾಗಲ್ಲ ಮಾತಾಡಬೇಡ, ಎಲ್ಲ ದೇವ್ರು ನೋಡ್ಕೊಳ್ತಾನೆ. ಎಷ್ಟು ರಕ್ತ ತಗೊಂಡ್ಬಿಟ್ಲು ಆ ನರ್ಸು. ನನಗೆ ತುಂಬಾನೇ ಭಯ ಆಗೋಯ್ತು, ತಲೆ ಸುತ್ತು ಬಂದಂಗ ಆಗೋಯ್ತು. ಭಯ ಪಡ್ಬೇಡ ಅಮ್ಮ, ಟೆಸ್ಟಿಗೆ ಅಷ್ಟೊಂದು ರಕ್ತ ಬೇಕು. ನನ್ ಗೊತ್ತಿಲ್ವೇನಾ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ವಲ್ಪ ತಗೊಂತಾರೆ, ಇಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ದುಡ್ಡುನು ಕೇಳ್ತಾರೆ, ರಕ್ತನೂ ಕೇಳ್ತಾರೆ. ಸರಿ ಬಿಡು, ಡಾಕ್ಟರ್ ಹೇಳಿಲ್ವಾ ನೀನು ಸ್ವಲ್ಪ ಶುಗರ್ ಲೆವೆಲ್ ಮಾತ್ರ ಜಾಸ್ತಿ, ಮಿಕ್ಕಿದೆಲ್ಲ ನಾರ್ಮಲ್. BP ನಾರ್ಮಲ್, ಐಸ್ ಪ್ರಾಬ್ಲಮ್ ನಾರ್ಮಲ್, ಎಲ್ಲ ಶುಗರ್ ಲೆವೆಲ್ ಮಾತ್ರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಮ್ಮ. ಎಷ್ಟು ಮಾತ್ರೆ ನುಂಗ್ಲಿ, ಎಷ್ಟು ಪಥ್ಯ ಇರ್ಲಿ, ಎಷ್ಟು ನಡಿಗೆ ಮಾಡ್ಲಿ, ಯಾಕೋ ತಲೆ ಸುತ್ತ ಬಂದಂಗ. ಸ್ವಲ್ಪ ನೀರ್ ಕೊಡ, ಬಾಯಾರಿಕೆ ಆಗ್ತಾ ಇದೆ. ಊರಿಂದ ನೀರ್ ಖಾಲಿ ಆಗ್ಬಿಟ್ಟಿದೆ, ಇಲ್ಲೇ ಪಕ್ಕದಲ್ಲಿ ಹೋಗಿ ಎಲ್ಲ ತಂದಿದ್ದೀನಿ. ಬೇಗ ಹೋಗೋ. ಆಯ್ತು, ಜೋಪಾನ, ಮೊಬೈಲ್ ಅದ್ರಲ್ಲ ಇಟ್ಟಿದ್ದೀನಿ, ನೋಡ್ಕೊ, ಜೋಪಾನ ಆಗಿರೋದು ಹೋಗಿ ತಂದಿದ್ದೀನಪ್ಪ. ಹಾ ಸರಿ, ಅಲ್ಲಿ ನೀನು ಮೂರ್ತಿ ವಿಸರ್ಜನೆ ಮಾಡ್ಬಿಡಪ್ಪ, ಸರಿನಾ? ಹಾ ಸರಿ, ಇಡ್ಲಾ ನಾನು? ಹಾ ಆಯ್ತು. ಇನ್ನು ನೀರ್ ತಂದಿಲ್ಲೇನಪ್ಪ? ತಗೊಂಬಪ್ಪ ನೀರು. ಅಯ್ಯೋ ಸ್ವಾಮಿ, 3 ದಿನ ಆಯ್ತು ನೀರ್ ಬಂದು, ಇಡೀ ಊರಲ್ಲೇ ನೀರಿಲ್ಲ. ಮತ್ತೆ ಇಲ್ಲಲ್ಲಪ್ಪ, ನೀನು ನನ್ನ ನಿನ್ನ ಕರ್ಕೊಂಡ್ಬಿಟ್ಟು ಶವ ಸಂಸ್ಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶವ ಸಂಸ್ಕಾರ ಹಿಂಗಪ್ಪ ಮಾಡೋದು ನೀರಿಲ್ದಲ್ಲೇ? ಸ್ವಾಮಿ, ಸುತ್ತಾರಾಮ್ ನೀರೇ ಇಲ್ಲ ಇಡೀ ಊರಲ್ಲಿ, ಎಲ್ಲಿಂದ ತರ್ಲಿ? ನೋಡಯ್ಯ, ನೀರ್ ತಗೊಂಬಂದ್ರೆ ನಾನು ಶವ ಸಂಸ್ಕಾರ ಮಾಡಿಸ್ತೀನಿ. ಇಲ್ವಾ ನೀನ್ ಹಣೆ ಬರಹ, ಈ ಹೆಣವನ್ನ ನೀನ್ ಎಲ್ಲಾದ್ರೂ ಸುಟ್ಟು ಹಾಕು. ಅಮ್ಮ ಅಮ್ಮ, ನೀರ್ ಬರ್ತಿಲ್ಲ. ಯಾಕೆ? ನೀನ್ ಹೋಗಪ್ಪ, ಚೆನ್ನಾಗಿ ಹೇಳ್ದೆ. ಏನಕ್ಕೆ? ಅಂಬಾಸಿಡರ್ ಗಾಡಿ ಅಂತನಾ? ಅಂಬಾಸಿಡರ್ ಆಡಿ ಆಗಿದ್ರೇನು, ಪಂಚರ್ ಹಾಕಕ್ಕೆ ನೀರ್ ಬೇಕು. 3 ದಿನದಿಂದ ನೀರಿಲ್ಲ. ನೋಡು, ಅಂಗಡಿ ಬಾಗಿಲು ಹಾಕೊಂಡು ಅಷ್ಟೊಂದು ಟೈರ್ಗಳು ಪಂಚರ್ ಹಾಕಿದ್ರೆ ಮನೆಗೆ ಹೋಗ್ತಾ ಇದೀನಿ. ಮತ್ ನಾನೇನ್ರಿ ಮಾಡೋದು ಇವಾಗ? ಬೇರೆ ಕಡೆ ಎಲ್ಲ ಹೋಗು. ಏನ್ರಿ ರಫೀಕ್, ಏನ್ ಹಿಂಗ ಹೇಳ್ತಾ ಇದೀರ್ರಿ? ನಾನೇನ್ರಿ ಮಾಡ್ಲಿ? 10 ಟ್ಯಾಂಕರ್ ನೀರು ಹೇಳಿತ್ತು, ಯಾರು ಸಪ್ಲೈ ಮಾಡ್ತಾ ಇಲ್ಲ. ಮರಳು ಮಾಫಿಯಾ ಆಯ್ತು, ಇವಾಗ ವಾಟರ್ ಮಾಫಿಯಾ ಸ್ಟಾರ್ಟ್ ಆಗಿದೆ. ಈ ಕಾಸ್ಟ್ ನಾವು ಬೇರ್ ಮಾಡೋದಕ್ಕಾಗಲ್ಲ ಸರ್, ಯು ವಿಲ್ ಹ್ಯಾವ್ ಟು ಬೇರ್ ಇಟ್. ಸರ್,
ನೀರಿದೆಯಾ? ಸಿಟಿಲಿ ನೀರೆಲ್ಲೂ ಸಿಗ್ತಾ ಇಲ್ಲ, ಟ್ರೈ ಮಾಡಕ್ ಹೋಗಬೇಡಿ. ಸರ್ ಕುಡಿಯಕ್ ನೀರನ್ನ ಇಟ್ಟಿದ್ದೀರಾ? ನಮ್ಮ ಹತ್ರ ಎಲ್ಲಿದೆ ನೋಡ್ರಿ, ಖಾಲಿ ಫುಲ್ಲು. ಮುಂದೆ ಎಲ್ಲ ಕೇಳಿ ನೋಡಿ ಜಾಸ್ತಿ. ಸರ್ ನೀರಿನಿಂದ ತಗೊಳ್ಳ? ಅಂಗಡಿಯಲ್ಲಿ ತಗೊಳ್ರಿ. ಅಲ್ಲ ಅಂಗಡಿಲಿ ಓಪನ್ ಆಗಿದೆ ನೋಡಿ. ತಗೊಂಡೆ ಎಲ್ಲೂ ಇಲ್ಲ ಸರ್. ರೈಟ್ ಸೈಡ್ ಅಲ್ಲಿ ಇದೆ ನೋಡಿ. ತಾಯಿಗೆ ಮೈ ಹುಷಾರಿಲ್ಲ ಸರ್, ಪ್ಲೀಸ್ ಸರ್. ಅದೇ ರೈಟ್ ಸೈಡ್ ಅಲ್ಲಿ ಸೆಕೆಂಡ್ ಅಂಗಡಿ ಇದೆ. ಏನ್ರಿ ಹೆಂಗಿದ್ದೀರಾ? ಸರ್ ರಂಗನಾಥ್. ರೀ ಏನ್ರಿ ರಂಗನಾಥ್, ಲಾಸ್ಟ್ 5 times ನಿಮಗೆ ಸ್ಟೇಷನರಿ ಕಾಂಟ್ರಾಕ್ಟ್ ಕೊಡ್ಸೀನಿ, ಎಲ್ರಿ ನಮ್ಮ ಕಮಿಷನ್ನ? ಅಲ್ಲ ರೀ, ನಿಮ್ಮ ಫ್ರೆಂಡಿನ ಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಟ್ರಾನ್ಸ್ಪೋರ್ಟೇಷನ್ಗೆ ಕಾಂಟ್ರಾಕ್ಟ್ಗೆ. ಎಲ್ರಿ ಕಮಿಷನ್ನು? ಅವರು ಕೊಡಲ್ಲ ಅಂದರೆ ಏನ್ರಿ? ನೋಡಿ, ನೆಕ್ಸ್ಟ್ ಟೈಮಿಂದ ಏನಾರು ಬರಲಿಲ್ಲ ನಮಗೆ ಟೈಮಿಗೆ ಸರಿಯಾಗಿ ಕಮಿಷನ್ ಅಂದರೆ ಅಷ್ಟೇ, ಮರೆತುಬಿಡಿ ನಮ್ಮ ಕಂಪ್ನಿ ಕಾಂಟ್ರಾಕ್ಟು. ಗೊತ್ತಾಯ್ತಾ? ಇಡೀ ಫೋನು. ಸರ್ ಅದು ಕಮಿಷನ್ ಬಂತಾ ಸರ್? ಅದು ಕಮಿಷನ್ ಅನ್ಬೇಡ ಎಂದು ಕೇಳಿಸ್ಬೋದಾರೆ. ಒಳ್ಳೆ ಸರ್ ಒಂದು ವಸೂಲಿ ಮಾಡಿ ಸರ್. ಬರುತ್ತಯ್ಯ, ನೀನು ಬರೋದು ಬಂದೇ ಬರುತ್ತೆ, ಸ್ವಲ್ಪ ಸುಮ್ಮನೆ ಸರ್. ಅದು ಸ್ವಲ್ಪ ಹಾರ್ಡ್ವೇರ್ ವೆಂಡರ್ ಅದು ಬಂತಾ ಸರ್? ಹಾರ್ಡ್ವೇರು ಬರುತ್ತೆ, ಸಾಫ್ಟ್ವೇರು ಬರುತ್ತೆ, ನೀನು ಬರೋದು. Yes. Hi, Bhaskar. Hello. Hi, Bhaskar. Hello. How's the flight, Bhaskar? Oh, luckily the Indian flight was on time today. Hey folks, we are cracking a great multi-million-dollar deal, and do you know what is the value? How do we know, Bhaskar? You never allowed us to interact with the client. You hijacked my prospect. Come on, Khan. You need more experience to handle these kind of deals. Anyway, I'm going to give you credit because you brought this customer to us. Thanks, Bhaskar. Really appreciate for that. Excuse me, gentlemen. ಎಂತ CEO ಪಾರ್ಟಿ ರೀ ಇವನು. ಲೀಡ್ ತಗೊಂಡ್ ಬಂದದ್ ನಾನು. ಅಮೆರಿಕಾದಿಂದ ನನ್ನ ಸೈಡ್ ಲೈನ್ ಮಾಡಿ ನನ್ನ ಕ್ಲೈಂಟ್ ನ ಹೈಜಾಕ್ ಮಾಡ್ಕೊಂಡು ಬಂದು ನಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ತಾನೇ ತಗೊಂಡ್ ಬಂದಿದ್ದೀನಿ. ನೀನ್ ಪುಕ್ಕ ಹಾರಿಸ್ಕೊತಾ ಇದ್ದಾನೆ. ಈ ಇಂಡಸ್ಟ್ರಿ ಕಾಮನ್ ಅಲ್ವಾ ಖಾನ್, ಇದು ಮಾಂಸ ಅವನ್ ತಿಂದು ಮೂಳೆ ನಮಗಾಗ್ತಾ ಇದ್ದಾನೆ ಅಷ್ಟೇ. Deal to deal, million a deal, one on one, jumping on a deal. No! Very bad. What nonsense! It's stinking. No water. America is a better place to live. I should have listened to my wife. Vijay, get into my cabin. Now. Oh my God! How's the effect, Bhaskar? Pathetic. Have you been there? Vijay! Do you understand how much salary we are paying you? ಏನ್ರಿ ಆ ಟಾಯ್ಲೆಟ್ ಪರಿಸ್ಥಿತಿ ಹಂಗಿದೆ? ಏನಲ್ಲಿ ಕೂತ್ಕೊಂಡು ಗೊಬ್ಬರ ಹಾಕ್ತಾ ಇದ್ದೀರಾ ನೀವು?
ಟಾಯ್ಲೆಟ್ ಸಿಚುಯೇಷನ್ ಏನ್ರಿ ಹಾಗಿದೆ, ಒಂದ್ ಡ್ರಾಪ್ ನೀರಿಲ್ವಲ್ರಿ? Sir, are you going to fire me and hire new low-cost resource? I can do it. You're opening my eyes. Sir, but I'm doing my duty, sir. Nandén tappu, sir. What nonsense, man. There's no drop of water and it's stinking. The complete toilet is stinking. And is it a government office to pay you free of cost? Sir, cool down, sir. I cannot tolerate this. ನಿನ್ನೆ ತಾನೇ ಬಂದಿದ್ದೀರಾ ಸರ್ ಅಮೆರಿಕದಿಂದ. Jet lag, sir. Yeah, jet lag. Don't worry. I'll fix this problem very soon. What? Yes, sir. Not only us, sir, but everybody is facing the same problem in the city, sir. 1 second. Hello. Bhaskar, what kind of company is this? Toilet is stinking. Alright, don't worry, gentlemen. I'll fix the issue, okay? See what people are talking about. Seriously, it's pathetic, man. Can you please go ahead and talk to the building owner right now and fix the issue right now? Yes, sir. If not, why don't we give empty bottles to everybody? Bhaskar, what if we distribute adult diapers? Can you please shut up for now? Vijay, please start counting your 24 hours from now. Get out! I don't understand, man. These guys are like jokers. Pathetic situation out here. ರಂಗ ಟೀ ಹೇಳ. ನಮ್ಮ ಕಂಟ್ರಿನ ಎಲ್ಲ ಪುಡಿ ಮಾಡಿಬಿಟ್ರು. ಆಮೇಲೆ ಒಂದೊಂದು ಸಿಟಿನೂ ಸ್ಟ್ರೈಟ್ ಮಾಡಾಕ್ಬಿಡ್ತಾರೆ. ನಮ್ಮ ಅಪ್ಪಂದೇನೋ ಬೇಕು ನಾಯ್ಡು. ಈ ಸ್ಟೇಟ್ ಅವ್ರ ಜೊತೆ ಆ ಸ್ಟೇಟ್ ಅವರು ಹೊಂದ್ಕೊಳ್ಳಲ್ಲ, ಬರೀ ಪ್ರಾಬ್ಲಮ್ಮು. ಅದಿರ್ಲಿ ರವಿ, ಸೇಮ್ ಲ್ಯಾಂಗ್ವೇಜ್ ಸ್ಟೇಟ್ ಕೂಡ ಡಿವೈಡ್ చేశారు. ಹೌದು, ನಿಮ್ ಕಾರ್ಪೊರೇಟರ್ ಹೆಂಗಿದಾರಪ್ಪ? ಕಾರ್ಪೊರೇಟರು ಚಂದಾಗಿದ್ದಾರೆ. ಹೌದು, ನಿಮ್ ಕಾಳಿ ಅಣ್ಣಂದು ಎಷ್ಟು ಬಿಲ್ಡಿಂಗ್ ಐತಣ್ಣ? 15 ಬಿಲ್ಡಿಂಗ್ ಅದೇ. ಜಸ್ಟ್ 50 ಲಕ್ಷ ತಿಂಗಳಿಗೆ ಬಾಡಿಗೆ. ಚಾಲಕದ ಓ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾ ಇದ್ದಾನು. ನಾನು ಓದಿಲ್ಲ ಬರ್ದಿಲ್ಲ, ಆದ್ರೂ ನಮ್ ಕಾಳಿ ಅಣ್ಣ ಅವರು ನಮ್ ಜೀವನಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದಾನು. ನಿಂಗೆ ತಿಂಗಳಿಗೆ ಸಂಬಳ ಎಷ್ಟು ಕೊಡ್ತಾರಣ್ಣ? ಪರ್ಸೆಂಟೇಜು ಬಡ್ಡಿ ಬಾಡಿಗೆ ಎಲ್ಲ ಕಲೆಕ್ಷನ್ ಮಾಡಿದ್ರೆ ಒಂದು 30,000 ಬರುತ್ತೆ. ಹಂಗಾರೆ ನಂಗೂ ಒಂದು ಕೆಲಸ ನೋಡ್ಬಿಡೋಣ. ಈ ಕೆಲಸ ಫಸ್ಟ್ ನೋಡಿ. ಈಗಲೇ ಫೋನ್ ಬರ್ಬೇಕಾ? ಈ ರಾಣಿ ಎತ್ತದ ಮೇಲೆ ಫೋನ್ ಎತ್ತೋದು. ಯಾಕಣ್ಣ ರಾಣಿ ಹೊಡಿಬೇಕಾದ್ರೆ ಕೈಯೆಲ್ಲ ನಡಕ್ತಾ ಇದೆ. ನಾಯ್ಡು, ತೆಗಿಯ ಫೋನು. ಹಲೋ, ಓ ಕಮಿಷನ್ ಮ್ಯಾನೇಜರು, ಚೆನ್ನಾಗಿದ್ದೀರಾ? ಏನ್ ಸಮಾಚಾರ? ನಾಷ್ಟ ಆಯ್ತಾ? ಏನ್ ನಾಷ್ಟ ಆಗೋದು? ನನ್ನ ಪಿಂಡ ನಾನೇ ತಿನ್ನೋ ಕಾಲ ಬಂದಿದೆ. ಏಮಿ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? BP ಬಂದು ಬ್ರೈನ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾಕೆ ಎಕ್ಸ್ಟ್ರಾ ಸ್ವಲ್ಪ ಕಮಿಷನ್ ಬೇಕಾ? ಕಮಿಷನ್ ಅಲ್ಲಯ್ಯ, ಮಿಷನ್ ಗನ್ ತಗೊಂಡು ನಮ್ಮ CEO ನನ್ನೇ ಹೊಡಿತಾ ಇದ್ದಾನೆ. ನೋಡುವ, ಜಾಸ್ತಿ ಮಾತಾಡಬೇಡ, ನಾನು ಹೇಳೋದು ಕೇಳು. ನಿಮ್ಮ ಕಾರ್ಪೊರೇಟರ್ದು ಸಾಫ್ಟ್ವೇರ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರಲ್ಲಿ 3 ದಿನದಿಂದ ನೀರು ಬಂದಿಲ್ಲ. ಟಾಯ್ಲೆಟ್ಟು ಗಬ್ಬೆದ್ದು ವಾಸ್ ನೋಡಿತಾ ಇದೆ. ನಮ್ಮ CEO ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಇನ್ನು 24 ಗಂಟೆನಲ್ಲಿ ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನಾದ್ರು ಮಾಡಯ್ಯ. ಏನೋ ಪೈಪ್ ಡ್ಯಾಮೇಜ್ ಆಗಿರ್ಬೋದು, ಪ್ಲಂಬರ್ನ ಕಳಿಸ್ತೀವಿ, ಫಿಕ್ಸ್ ಮಾಡ್ಕೊಳ್ಳಿ. ಯೋ, ಪ್ಲಂಬರ್ ಅಲ್ಲಯ್ಯ, ನಾವರೆಲ್ಲ ಬಂದು ನೋಡಿದ್ದಾಯ್ತು, ಅಲ್ಲಿ ಏನು ಡಿಫೆಕ್ಟ್ ಇಲ್ಲ. ಡಿಫೆಕ್ಟ್ ಇರೋದೆಲ್ಲ ನಿಮ್ಮ ಓನರಲ್ಲೇ. ಅವನು ಮೀಟರ್ ದುಡ್ಡು ಕಟ್ಟಿಲ್ಲ ಅಂತ ಕಾಣುತ್ತೆ. ನಮ್ಮ ಕಾಳಿ ಅನ್ನೋದ್ರ ಬಗ್ಗೆ ಹಂಗೆಲ್ಲ ಸುಮ್ಕೆ ಮಾತಾಡಬೇಡ. ಯೋ, ಅದೆಲ್ಲ ಬೇಡಯ್ಯ. ಏನೋ ಒಳ್ಳೆ ಲೊಕ್ಯಾಲಿಟಿ ಅಂತ ಬಂದು ಸೇರ್ಕೊಂಡ್ರೆ ಅಲ್ಲ ಒಂದು ಬೇಸಿಕ್ ಕಮ್ಯುನಿಟೀಸ್ ಬೇಡವನಯ್ಯ. ಅಷ್ಟು ಸಖತ್ ರೆಂಟ್ ಕೊಡ್ತಾ ಇದೀವಿ, ಮರ್ಯಾದೆಯಿಂದ ನೀರು ಬಿಡ್ಬೇಡವ ನೀವು. ಇನ್ನು 24 ಗಂಟೆ ಒಳಗೆ ನೀರು ಬರದೇ ಇದ್ರೆ ಇನ್ನೊಂದು ತಿಂಗಳೊಳಗೆ ಈ ಬಿಲ್ಡಿಂಗ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ CEO ಆರ್ಡರ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಆಮೇಲೆ ನಿಮಗೆ ಬಾಡಿಗೆನೂ ಇಲ್ಲ, ನಮಗೆ ಕಮಿಷನ್ನೂ ಇಲ್ಲ. ಅಷ್ಟೇ, ಏನಾದ್ರು ಒಂದು ಬೇಗ ವ್ಯವಸ್ಥೆ ಮಾಡಿ. ನಾಯ್ಡು ಏನೋ ಡೀಲಿಂಗ್ ನಡೆಸ್ತಾ ಇದ್ದಾರೆ. 10 ನಿಮಿಷ ಫೋನ್ ಮಾಡ್ತೀನಿ. ಆಯ್ತು ಆಯ್ತು, ಕಾಯ್ತೀನಪ್ಪ. 10 ನಿಮಿಷ ಏನೋ, 20 ನಿಮಿಷ ಕಾಯ್ತೀನಿ. ಒಳ್ಳೆ ನ್ಯೂಸ್ ಕೊಡು. ಸಾಕಪ್ಪ ಸಾಕು. ಈ ಕೆಲಸನು, ಈ CEOನು, ಈ ವಾಟರು, ಈ ಬಿಲ್ಡಿಂಗ್ ಓನರು,
ಬರೀ ಸಮಸ್ಯೆಗಳ ಸಿಟಿ. ಸರ್ ಕಮಿಷನ್ ಕೊಡ್ತಾನಂತ ಸರ್ ಅವನು. ನಿಂದು ಒಳ್ಳೆ ಕಮಿಷನ್ ಸಮಸ್ಯೆ. ನಡಿಯ ಹೋಗೋಣ. ಮುಂದೆ ಮಾಡು, ಮುಂದೆ ಮಾಡ್ತಾ ಇದೀನಣ್ಣ. ಮುಂದೆ ಮಾಡ್ತೀನಿ. ನನ್ನ ಹೆಂಡ್ತಿನೂ ಈ ಥರ ಮಸಾಜ್ ಮಾಡಲ್ಲ ಕಣ. ಏನು ಮಾಡ್ತೀವ ನಿಮ್ಮ ಮಸಾಜ್ನ? ಲೇಯ್ ಹೊಡಿಬೇಡ ಅಂತ ಎಷ್ಟಲ್ಲ ಹೇಳೋದು ನಿಂಗೆ? ಆಯ್ತಣ್ಣ. ಅರ್ಥ ಆಗಲ್ವಾ? ಮಂಜ, ಫ್ಲೆಕ್ಸ್ಗಳನ್ನ ಎಲ್ಲ ರೋಡಲ್ಲೂ ಕಟ್ಟಿ, ಗೊತ್ತಾಯ್ತಾ? ಆ ಫ್ಲೆಕ್ಸ್ಗಳಲ್ಲಿ ನನ್ನ ಹೆಸರಿರಬೇಕು. ಅಂದರೆ ಟಾರ್ ರೋಡ್ ನಾನೇ ಹಾಕ್ಸಿರೋದು ಗೊತ್ತಾಗ್ಬೇಕಲ್ಲಿ. ಒಂದೊಂದು ಕ್ರಾಸ್ ನೇಮ್ ಪ್ಲೇಟ್ ಮೇಲೂ ನನ್ನ ಹೆಸರಿರಬೇಕು. ಅದ್ರ ಕೆಳಗಡೆ MLA ಸಾಹೇಬ್ರ ಹೆಸರಿರಬೇಕು, ಗೊತ್ತಾಯ್ತಾ? ಒಂದು 10-15 ಆಳುಗಳನ್ನ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಹೆಸರು ಮಾತ್ರ ಮಿಸ್ ಆಗಬಾರ್ದು, ಎಲ್ಲೂ ಬಿಡಬೇಡಿ, ಗೊತ್ತಾಯ್ತಾ? ಆ ಫ್ಲೆಕ್ಸು ನೋಡಿದ ತಕ್ಷಣ ಜನಗಳು ನನಗೆ ಅಭಿನಂದನೆಗಳು ಸುರಿಮಳೆ ಹೇಳಬೇಕು. ನನ್ನ ಮಕ್ಕಳ ಯಾವ್ದಾರೋ ರೋಡಲ್ಲಿ ಏನಾರೋ ಮಿಸ್ ಆಗಿದ್ರೆ ಚಮಡ ಸುಲ್ದಾಕ್ಬಿಡ್ತೀನಿ ನಿಮಗೆ. ಹಂಗೆ ರಾಮನ್ನು ಕರ್ಕೊಳ್ರು, ಗೊತ್ತಾಯ್ತಂದ್ರು? ಹಲೋ, ಏನು ಅಣ್ಣ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾರೆ? ಅದೇ ಫಂಕ್ಷನ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗವ್ರೆ. ಎಂಗೇಜ್ ಗೊತ್ತಾಯ್ತಾ? ಸರಿ ಅಣ್ಣ, ಕೊಡ್ತೀನಿ. ಅಣ್ಣ, ನಾಯ್ಡು ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಒಂದು ನಿಮಿಷ ನಾಯ್ಡು. ಮಂಜ, 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನ. ಅಣ್ಣ ಶರಣು, ಹೆಂಗಿದ್ಯಾ ನಾಯ್ಡು? ನಾಷ್ಟ ಆಯ್ತಾನ? ಆಯ್ತಣ್ಣ, ಮನೆಯಲ್ಲಿ. MTR ಹೋಗ್ಲಿಲ್ವಾ ನಾಯ್ಡು? ಎಲ್ಲಿ ಅಣ್ಣ, ನಿಮ್ ಕೆಲಸ ಮಾಡ್ಬೇಕು ಅಂತಂದ್ರೆ MTR ಎಲ್ಲ ಮರ್ತೋಗ್ಬಿಡ್ಬೇಕು. ಅದು ನೆಕ್ಸ್ಟ್ ವೀಕ್ ಫಂಕ್ಷನ್ ಅಲ್ಲ ನಾಯ್ಡು, ಎಲ್ಲ ರೆಡಿ ಮಾಡಿಸ್ತಾ ಇದೆ, ಅದಕ್ಕೆ ಏನ್ ಮಾಡೋದು? ಅವನ ಅಣ್ಣ ಅಂದಾಗೆ ನಾಯ್ಡು, ನಮ್ಮ MLA ಸಾಹೇಬ್ರಿಗೆ ಅಂದ್ರೆ ಅವ್ರ ರಿಲೇಷನ್ಗೆ ಒಂದು 60-40 ಸೈಟ್ ಬೇಕಂತ ಕಣ. ಯಾವ್ದಾರು ಇದೆಯಾ ನಿನ್ ಕಣ್ಣಲ್ಲಿ? ಅಣ್ಣ, ಒಂದು ಸೈಟ್ ಇದೆ ಅಣ್ಣ, ಆದ್ರೆ ನಿಮ್ ಸಾಫ್ಟ್ವೇರ್ ಕಂಪನಿ ಟೆನೆಂಟ್ ಅವರು ಸ್ವಲ್ಪ ತಕರಾರು ಮಾಡ್ತಾ ಇದ್ದಾರೆ. ಯಾಕೆ? ನೀಡಲಿಲ್ಲ ಅದನ್ನ, ಅದಕ್ಕೆ. ನಾಯ್ಡು, ಏನೋ ಹೇಳ್ತಾ ಇದೀಯ ನೀನು? ಅಲ್ಲ, ಅಲ್ಲೆಲ್ಲ ಚೆಕ್ ಮಾಡಿದ್ರೇನು ನೀವು ವ್ಯಾಲ್ವೆಲ್ನೆಲ್ಲ ಕರೆಕ್ಟಾಗಿ? ನಿಮ್ಮ ಸಾಫ್ಟ್ವೇರ್ ಕಾಂಪ್ಲೆಕ್ಸ್ಗೆ 3 ದಿನದಿಂದ ನೀರೇ ಇಲ್ವಂತೆ. ಆ ಲಾರ್ಡ್ ಇನ್ಫೋಟೆಕ್ ಕಂಪನಿ ಅವರು ಬಿಟ್ಟು ಹೋಗ್ತೀನಿ ಅಂತ ಧಮಕಿ ಆಗ್ತಾ ಇದ್ದಾರೆ. ಆ ವಾಟರ್ ಬೋರ್ಡ್ಗೆ ಫೋನ್ ಮಾಡಿ ಸ್ವಲ್ಪ ನೀರು ಬಿಡಿಸಿ. ಏನ ಇದು? ನಾಯ್ಡು ಏನೋ ಹೇಳ್ತಾ ಇದ್ದಾನೆ, ನೀರು ಬಂದಿಲ್ವಾ? 4 ದಿನ ಆಯ್ತಣ್ಣ, ನೀರೇ ಬಂದಿಲ್ಲ. 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ, ಕಟ್ ಮಾಡೋ ಫೋನ್ ಈಗ. ಎಲ್ಲಿಟ್ಟಿದ್ದ ಫೋನ? ಅಲ್ಕ ನನ್ನ ಮಗನೇ, ಯಾಕೋ ಇಷ್ಟೊತ್ತು ಫೋನ್ ಎತ್ತದಕ್ಕೆ? ಯಾಕೆ ನಮ್ಮ ಸಾಫ್ಟ್ವೇರ್ ಕಂಪ್ನಿ ನೀರು ಬಿಟ್ಟಿಲ್ಲ ನೀನು? ಅಣ್ಣ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಣ. ಏನೋ ಮರ್ಯಾದೆ ಕೊಡೋದು ನಿಮಗೆ? ವಾರ ಬಂದು ಇಸ್ಕೊಂಡು ಹೋಗ್ತೀರಾ? ಮರ್ಯಾದೆ ಕೊಡ್ಬೇಕಾ ನಿಮ್ಗೆ? ಅಣ್ಣ, ಇಂಜಿನಿಯರ್ಗೋ ಸೂಪರಿಂಟ್ಗೋ ಫೋನ್ ಮಾಡೋಣ. ಏಯ್, ಹಲೋ. ಕಚಡ ನನ್ನ ಮಗ, ಯಾವ ಜನ ಇವನಿಗೆ ಓಟ್ ಹಾಕ್ಬಿಟ್ಟು ಕಾರ್ಪೊರೇಟರ್ ಮಾಡಿದ್ರು, ಜನಕ್ಕೆ ಚೂರು ಬುದ್ಧಿನೇ ಇಲ್ಲ. ಏನು ನಾಡಿ ಒಂದ್ಸರಿ ಫೋನ್ ಮಾಡಿಬಿಟ್ಟು ಹೇಳ್ಬೇಡ. ನಾಡಿಯೋಗ ನಾಯ್ಡು, ಆ ಸಾಫ್ಟ್ವೇರ್ ಕಂಪ್ನಿಯವ್ರಿಗೆ ಹೇಳ್ಬಿಡು 2 ಟ್ಯಾಂಕರ್ ಓಡಿಸ್ಕೊಳಕ್ಕೆ ಇವತ್ತು. ಯಾಕಂದ್ರೆ ಸುಮ್ಮನೆ ನಾನು ಬ್ಯುಸಿ ಆಗಿದ್ದೀನಿ. ನಾಯ್ಡು, ಸುಮ್ಮನೆ ತಲೆ ಕೆಡಿಸ್ಬೇಡಲ್ಲ, ನನ್ನ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ನೀರಿನ ಮಟ್ಟಗಳ ಮಾಹಿತಿ ಕೊಡಿಪ್ಪ. ಇದು ಸರಸ್ವತಿಪುರ ಡ್ಯಾಮ್, ಟಿಪ್ಪು ಡ್ಯಾಮ್, ಡಗ್ಲಸ್ ಡ್ಯಾಮ್, 3 ಡ್ರೈ, 3ರಲ್ಲೂ ಸ್ಯಾಂಡ್ ಬೆಡ್ ವಿಸಿಬಲ್. ಓಹೋ, ರಾಮೇಗೌಡ ನೀವು ಸಿಟಿಗೆ ಸಪ್ಲೈ ಮಾಡೋ ವಾಟರ್ ಸೋರ್ಸ್ ಎಲ್ಲ ಫುಲ್ ಡ್ರೈ ಆಗಿದೆ, ಸ್ಯಾಂಡ್ ಬೆಲ್ಟ್ ವಿಸಿಬಲ್. ಅಶೋಕ್ ನಿಮ್ದೇನ್ರಿ? ಸರ್, ಎಲ್ಲಾ ಕಡೆ ಇದೆ ಸರ್, ಎಲ್ಲಾ ಕಡೆ ಡ್ರೈ ಆಗೋಗ್ಬಿಟ್ಟಿದೆ, ಅದನ್ನೇ ಬರ್ಕೊಳ್ಳಿ ಸರ್. ಯಾರೊಬ್ರಾದ್ರೂ ಒಳ್ಳೆ ಮಾಹಿತಿ ಕೊಡಿಯಪ್ಪ ಸರ್. ಈ ಟೈಮ್ ಬೇಕಾಗಿ ಸರ್. ಗೋವಿಂದ ಏನ್ರಿ ಮೀಟಿಂಗ್ ಟೈಮಲ್ಲಿ ತೋಳಿ? ರಾಮೇಗೌಡ್ರೆ, ಏನ್ರಿ ನೀವು ಬದುಕಿದ್ರ ಸತ್ತೋಗಿದ್ದೀರ ನೀವು?
ನಿಮ್ಮನ್ನ ಯಾವನ್ರಿ ಅಪಾಯಿಂಟ್ಮೆಂಟ್ ಮಾಡಿದವನು ಎಲ್ಲ ಅಂತವ್ನು ಯಾಕ್ರಿ ನಮ್ಮ ಏರಿಯಾ ನೀರು ಬಿಟ್ಟಿದ್ದ ನೀವು ಏನು ಆಟ ಆಡ್ತಿದ್ದೀರಾ? ಸರ್ ದಯವಿಟ್ಟು ಕ್ಷಮಿಸಿ, ಹೋಲ್ ಸಿಟಿನಲ್ಲೇ ನೀರಿಲ್ಲ. ನೀವು ರೂಲಿಂಗ್ ಪಾರ್ಟಿ ಕಾರ್ಪೊರೇಟರ್ ಬೇರೆ. ನಿಮ್ಮ MLA ಕೇಳಿ, ಅವ್ರು ಹೇಳ್ತಾರೆ. MLA ಅಂದ್ರೆ ಯಾಕ್ರಿ ಕೇಳ್ಬೇಕು? ಅವ್ರನ್ನ ತಗೊಂಡ್ಬರೋದು. ಯಾಕಂದ್ರೆ ನೀರಿಲ್ಲ. ಎಲ್ಲ ಡ್ಯಾಮ್ಸು, ಸಿಟಿಗೆ ವಾಟರ್ ಸಪ್ಲೈ ಮಾಡೋ ಸೋರ್ಸು, ಕ್ಯಾಚ್ಮೆಂಟ್ ಏರಿಯಾ ಎಲ್ಲ ಡ್ರೈ ಆಗಿದೆ. ನಮ್ಮ ಕೈಯಲ್ಲಿ ಏನಿಲ್ಲ. ನಿಮ್ಗೆ ಬೇಕಂದ್ರೆ ಸಿಟಿ ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಹತ್ರ ಹೋಗಿ ಮಾತಾಡಿ. ಏನೋ ಚೇರ್ಮನ್ ಫೋನ್ ಮಾಡ್ಬಿಟ್ರೆ ಅವ್ನು ನಮ್ಮ ಏರಿಯಾಗೆ ಬಂದು ನೀರು ಬಿಡ್ತಾನ. ಸುಮ್ಮನೆ ಫೋನ್ ಇಟ್ರಿ ಸಾಕು, ನಮ್ಗೆ ಗೊತ್ತೇನು ಮಾಡ್ಬೇಕು ಬನ್ರಿ. ನೋಡಿ ಸರ್, ಕಾರ್ಪೊರೇಟರ್ ಅಂತ ಬಿಹೇವಿಯರ್ ಇಲ್ಲ. ಫೋನ್ ಕಟ್ ಮಾಡ್ರಿ. ಕೇಳಿಸ್ಕೊಳ್ಳಿ. ಹಲೋ ನಾಯ್ಡು, ಏನಾಯ್ತು ವಾಟರ್ ಪ್ರಾಬ್ಲಮ್? ರೀ ಸ್ವಾಮಿ, ಇವತ್ತೆರಡು ಟ್ಯಾಂಕರ್ ಓಡಿಸ್ಕೊಳ್ಳಿ. ಏನೋ ಮೇಂಟೆನೆನ್ಸ್ ನಡೀತಾ ಇದೆ, ಅದಕ್ಕೆ ತೊಂದರೆ. ಇವತ್ತೊಂದ್ ದಿವಸ ಸರಿ ಹೋಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಪ್ರಾಬ್ಲಮ್ ಅಪ್ಪ ನಿಮ್ದು. ಅಯ್ಯೋ ರಾಮ. ರೀ ಸ್ವಾಮಿ, ಆ ಟ್ಯಾಂಕರ್ ಹೊಡೆಯೋನ ಹತ್ರ ಕಮಿಷನ್ ತಗೋಬೇಡಿ. ಇವತ್ತು ಒಂದ್ ದಿವಸನಾದ್ರೂ ನಿಯತ್ತಾಗಿರಿ. ಹೆಂಗಂತಾರೆ. ಅಯ್ಯೋ ಅಣ್ಣ, ಹೆಂಗಿದೆ ಅಣ್ಣ ಬಿಸ್ನೆಸ್? ಚೆನ್ನಾಗಿದೆ. ಇದೇ ತರ ಸಿಚುಯೇಷನ್ 2 ತಿಂಗಳು ನಡೆದ್ರೆ ಚೆನ್ನಾಗಿ ಕಾಸು ಮಾಡ್ಕೊಂಡು ಸಾಲ ಗೀಲ ಎಲ್ಲ ತೀರಿಸ್ಕೊಂಡು ಟ್ಯಾಂಕರ್ ಹಾಕೊಂಡು ಪ್ರಮೋಷನ್ ತಗೋಬಹುದು. ನಾವೇನಾದ್ರೂ ಡ್ರೈನೇಜ್ ನೀರ್ನ ಜನಗಳ ಮನೆ ಸಂಪಕ್ಕೆ ಹಾಕಿದ್ರೆ ಅವ್ರಿಗೇನ ಗೊತ್ತಾಗತ್ತ? ಫಸ್ಟೇ ಸಿಟಿಲಿ ನೀರಿಲ್ಲ, ಹೋಗ್ತಾ ಹೋಗ್ತಾ ತುಂಬಾನೇ ಕಷ್ಟ ಆಗುತ್ತೆ. ನಾನು ಅದಕ್ಕೆ ಈ ಟೈಮಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಒಂದು ಒಳ್ಳೆ ಸಿಟಿ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು ಅನ್ಕೊಂಡಿದೀನಿ. ನಮ್ಮ ಮುಂದಿನ ತಿಂಗಳು ಕಬಾಬ್ ಅಂಗಡಿ ಇಡ್ತಾ ಇದ್ದೀನಿ. ಇಲ್ಲೇನಾ? ಯಾವ ಜಾಗದಲ್ಲಿ? ಅದೇ ಹಳ್ಳಿಕಟ್ಟೆ ಹತ್ರ ಸಾರ ಅಂಗಡಿ ಇದೆಯಲ್ಲ, ಅಲ್ಲಿ. ಚೆನ್ನಾಗಿ ಮಾಡಿದಿ. ಫುಲ್ ಯಾವಾಗಲೂ ಹೊಡ್ಕೊಳ್ಳಿ. ಹಲೋ, ಯಾರೋ ರಂಗಪ್ಪನ? ಹೇಳಿದ್ದೇವ್ರು 2 ಟ್ಯಾಂಕರ್ ನೀರ್ ಬೇಕಾಗಿತ್ತಲ್ಲಪ್ಪ. ಕೊಡೋಣ ದೇವ್ರು. ಯಾವ ಏರಿಯಾ? ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ಕೊಡೋಣ ಬಿಡಿ. ರೇಟ್ ಗೊತ್ತಿದೆಯಲ್ಲ? ಹೇಳಪ್ಪ ಎಷ್ಟು ಅಂತ ರೇಟು? 1500 ರೂಪಾಯಿ ಟ್ಯಾಂಕರ್ಗೆ ಶಿವ. 1200 ರೂಪಾಯಿ ಜಾಸ್ತಿ ಆಯ್ತು. ಸಿಕ್ಕಾಪಟ್ಟೆ ಏನಿಲ್ಲ, ಬೇಕಿದ್ರೆ ತಗೊಳ್ಳಿ, ಇಲ್ಲ ಬಿಡಿ ಶಿವ. ಸರಿ ಹಾಕಪ್ಪ, ಹಾಕೋ. ಸರಿ, ಹಂಗಿದ್ರೆ ನನ್ನ ಅಕೌಂಟ್ ನಂಬರ್ ಮತ್ತೆ IFSC ಕೋಡ್ SMS ಮಾಡ್ತೀನಿ. 3000 ರೂಪಾಯಿ ಡೆಪಾಸಿಟ್ ಮಾಡಿ, ಸಂಜೆ ನೀರ್ ಬರ್ತದೆ. ಹೌದು ಶಿವನೇ, ನೀವೆಲ್ಲ IT-BT ಕಂಪನಿಯವರು ಚೆನ್ನಾಗಿ ಕಾಸಿರುತ್ತೆ, ಸುಮ್ನೆ ತಲೆ ತಿನ್ಬೇಡಿ. ಇಷ್ಟ ಇದ್ರೆ ಹಾಕ್ಸ್ಕೊಳ್ಳಿ, ಇಲ್ಲ ಬಿಟ್ಬಿಡಿ. ಅಯ್ಯೋ ಹಾಕ್ತೀನಪ್ಪ, ಡೆಪಾಸಿಟ್ ಮಾಡ್ತೀನಿ. 4 ಗಂಟೆ ಒಳಗೆ ನೀರ್ ಹಾಕು ಪುಣ್ಯಾತ್ಮ, ಇಲ್ಲಾಂದ್ರೆ ನನ್ನ ಕೆಲಸ ಹೋಗುತ್ತೆ. ಅಯ್ಯೋ, ಟ್ಯಾಂಕರ್ ಮೇಲೆ ಆನೆ. ಅಕೌಂಟ್ಗೆ SMS ಬಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಕಳ್ಸಿಕೊಡ್ತೀನಿ. ಆದ್ರೆ ಸ್ವಲ್ಪ ಕಮಿಷನ್ ಕೊಟ್ಬಿಡಪ್ಪ ನಮ್ಗೆ. ಆಯ್ತು, ಹಾಕಪ್ಪ. ಅಣ್ಣ, ನೀವು ಕೇಳೋದೇ ಕೇಳ್ತೀರ. IT-BT ಕಂಪ್ನಿಯವ್ರಿಗೆ ಇನ್ನೊಂದು 500 ರೂಪಾಯಿ ಜಾಸ್ತಿ ಕೇಳೋದಲ್ವಾ? ನಾವ್ ಎಷ್ಟು ಕೇಳಿದ್ರು ಕೊಡ್ತಾ ಇದ್ರು ಅವರು. ಅಪಾರ್ಟ್ಮೆಂಟ್ಸ್ ಕಾಂಪ್ಲೆಕ್ಸ್ ಬಾಡಿಗೆ ತಗೊಂಡ್ರಣ್ಣ? ಹೌದಣ್ಣ, ಅಪಾರ್ಟ್ಮೆಂಟ್ ಬಾಡಿಗೆ ಬಂದಿದೆ. ಕಾಂಪ್ಲೆಕ್ಸ್ ನಾಳೆ ಕೊಟ್ಟು. ಎಲ್ಲ ಕ್ಯಾಶ್ ತಾನೆ? ಹೌದಣ್ಣ, ಎಲ್ಲ ಕ್ಯಾಶ್. ಆ ಕ್ಯಾಶ್ ಇಸ್ಕೊಂಡ್ಬಿಟ್ಟು ಬರ್ತಾ ಪ್ರಿಂಟರ್ಗೆ, ಫ್ಲೆಕ್ಸ್ಗೆ, ಎಲ್ಲ ಪಬ್ಲಿಸಿಟಿ ಮೆಟೀರಿಯಲ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೂಪರ್ ಅಪ್ಪ ನೀನು. MLA ಸರ್. ಲೇ ಕಾಳಿ, ಹೇಗಿದ್ಯಾ? ನಮಸ್ಕಾರ ಕಣಣ್ಣ. ಫಂಕ್ಷನ್ ತಯಾರಿಲ್ಲ ಹೇಗೋ ನಡ್ತಾ ಇದೆ? ಅಣ್ಣ ಏನ್ ಹೇಳ್ತೀಯ ಅಣ್ಣ, ನಮ್ಮ ಏರಿಯಾ ಕಡೆ ಎಲ್ಲ ಕಡೆ ಫ್ಲೆಕ್ಸು ಬ್ಯಾನರ್ಗಳು ಕಟ್ಸ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಏರಿಯಾ ಬಂದು ನೋಡೋಣ, ನೀವು ಜಗಮಗ. ಆಮೇಲೆ ನೀವು PM ಕ್ಯಾಂಡಿಡೇಟ್ ಇದ್ದಾರಲ್ಲ ಅಣ್ಣ, ಅವ್ರ ಜೊತೆ ಕಿವಿನಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅದು ಫೋಟೋ ಸಖತ್ತಾಗಿ ಬಂದಿದೆ ಕಣಣ್ಣ. ಪೋಸ್ಟ್ಗಳೆಲ್ಲ ದೊಡ್ಡದಾಗಿರುತ್ತೆ ತಾನೆ, ಅದ್ರ ಮತ್ತೆ ಕಾಂಪ್ರಮೈಸೇ ಇಲ್ಲ ಅಣ್ಣ.
ಸಿಟಿನಲ್ಲೇ ಫಸ್ಟ್ ಟೈಮ್ 3D ಫೋಟೋ ಅಣ್ಣ, ಯಾರು ಹಾಕಿಲ್ಲ, ಫಸ್ಟ್ ಟೈಮ್ 3D ನಲ್ಲಿ. 3D ಪೋಸ್ಟರ್ ಅಂತ ಇದೆಯಲ್ಲೋ, ಕನ್ನಡ ಹಾಕೊಂಡು ನೋಡ್ಬೇಕೆ ಹೇಗೆ? ಹಾಗಲ್ಲ ಅಣ್ಣ ಅದು. ಅಣ್ಣ ಅದು ಸಿಟಿ ಸೆಂಟರ್ನಾಗೆ ಒಂದು 60-40 ಸೈಟ್ ಬೇಕು ಅಂತ ಹೇಳಿದ್ರಲ್ಲ ನಿಮ್ಮ ರಿಲೇಷನ್ಗೆ, ಅದು ನೋಡಿಟ್ಟಿದ್ದೀನಿ ಅಣ್ಣ. ಲೇ ಅಲ್ಕ ನನ್ನ ಮಗನೇ, ನೀನೊಬ್ಬ ಜವಾಬ್ದಾರಿಯುತ ಕಾರ್ಪೊರೇಟರ್, ಯಾವಾಗ ಏನು ಮಾತಾಡ್ಬೇಕು ನಿಂಗೆ ಗೊತ್ತಾಗಲ್ಲ ನಿಂಗೆ? ಏನಣ್ಣ ತುಂಬ ರಭಸವಾಗಿ ಮಾತಾಡ್ತಾ ಇದೆಯಾ ಇವತ್ತು? ಏನು ನಿನಗೆ ಮಿನಿಸ್ಟ್ರಿಗಿರಿ ಕೊಟ್ಟಿಲ್ವ ಅಣ್ಣ ಇನ್ನ ನಿನಗೆ? ಲೇ ನನ್ನ ಮಗನೇ, ನಿಂಗೆ ಗೊತ್ತಿಲ್ವ ನಿಂಗೆ ಎಂಟೈರ್ ಸಿಟಿಲಿ ನೀರಿಲ್ಲ, ಕ್ಯಾಬಿನೆಟ್ನವ್ರು ಎಮರ್ಜೆನ್ಸಿ ಮೀಟಿಂಗ್ ಕರೆದವ್ರೆ. ಇಂಥ ಟೈಮಲ್ಲಿ ನೀನು ಇಂಥದ್ದು ಹುಚ್ಚಿಚ್ಚಾಗಿ ಮಾತಾಡಬೇಡ, ನೀನು ಸ್ವಲ್ಪ ಅದುಮ್ಕೊಂಡು ಕೂತ್ಕೋ. ನನಗೆ ಅದುಮ್ಕೊಂಡು ಕೂತ್ಕೊ ಅಂತ ಹೇಳ್ತಾನೆ. ಇವ್ನಿಗೆ ಅದನ್ನು ಸಿಗುತ್ತಾನೆ, ಇವನು ತೆಮ್ಮೆಯಲ್ಲಿ. ಗಾಡಿ ಹತ್ರ ಬೇಗ ಆ ವಾಟರ್ ಬೋರ್ಡ್ ಕಮಿಷನರ್ ನೋಡಕ್ ಹೋಗೋಣ. ಕಾರ್ಪೊರೇಟರ್ ತಿಕ್ಕಾರ ನೀರ್ ಬಿಡಲೇ ಎಷ್ಟು ಊಟಗಳ ಓದ್ಕೊಳ್ಳ ನೀವೆಲ್ಲ ನೀರ್ ಬಿಡ ಲಕ್ಷ್ಮಿ ಬಿಡ್ಬಿಡ ಚಪ್ಪಲಿ ಸರ್ ನಮಸ್ಕಾರ ಸರ್. ಸರ್ ನಿಮ್ಮೊಂದು ಪ್ಯಾಕ್ಸ್ ಕಾನ್ಫಿಡೆನ್ಷಿಯಲ್ ಪ್ಯಾಕ್ಸ್ ಎಲ್ಲ ನೀವು ಹತ್ರ ಹೋಗ್ತೀರಾ ಸರ್? ಅದು ಮುಟ್ಕೊಡ್ದು, ಇದೇ ಲಾಸ್ಟ್ ವಾರ್ನಿಂಗ್. ಸರಿ ಸರ್. ನಿಮ್ಮ ಪ್ರಪೋಸಲ್ನ ಇನಿಷಿಯೇಟಿವ್ ಮಾಡಲಿಲ್ವಲ್ಲ? ಅಲ್ಲ, ಎಲ್ಲ ಕ್ಯಾಚ್ಮೆಂಟು ಡ್ಯಾಮ್ಸು ಎಲ್ಲ ಎಂಟಿನಾ? ಅಲ್ಲ, ವಿಸಿಟ್ ಏನಾರು ಮಾಡ್ಬೇಕಾ ಹೇಗೆ?
ವಿಸಿಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಸರ್. ನೀವು ಹೇಳ್ದಾಗೆ ಎಲ್ಲ ಡ್ಯಾಮು, ಸೋರ್ಸು, ಕ್ಯಾಚ್ಮೆಂಟು ಎಲ್ಲ ಡ್ರೈ. ಅದು ಅಲ್ಲದೆ ಅನೇಕ ಇನ್ಸಿಡೆಂಟ್ಗಳು ನಡೀತಾ ಇವೆ. ನಮ್ಮ ಕಾರ್ಪೊರೇಟರ್ಗಳಿಗೆ ಪೊರಕೆ ಸೇವೆ, ಚಪ್ಪಲಿ ಎಸೆತ, ಪಿಕೆಟಿಂಗು, ಪ್ರೊಟೆಸ್ಟು, ಗುಂಪುಗಾರಿಕೆ ಎಲ್ಲ ನಡೀತಾ ಇದೆ. 3 ಕಡೆ ನಮ್ಮ ಮಿನಿಸ್ಟ್ರಿ ಅಂದರೆ ಜನ ಸುಮ್ಮನೆ ಬಿಡಲ್ಲ. ವಿ ಹ್ಯಾವ್ ಟು ಫೈಂಡ್ ಅ ವೇ ಟು ಗೆಟ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಸರ್, ನಮ್ಮ ಕಮಾಂಡ್ ಸೆಂಟರ್ಗಳಿಗೆ ಎಲ್ಲ ಪ್ರಾಬ್ಲಮ್ ರಿಲೇಟೆಡ್ ನ್ಯೂಸ್ ಸಹ ಬರ್ತಾ ಇದೆ. ನಮ್ಮ CM ಸೆಕ್ರೆಟರಿ ಸಹ ಫೋನ್ ಮಾಡಿದ್ರು. ನಾನು ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಹೇಳಿದ್ದೀನಿ ಸರ್. ಎಸ್ಕೇಪ್ ಮ್ಯಾನೇಜ್ಮೆಂಟ್ ಡೆಲಿಗೇಷನ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ಈಗ. ಸರ್, ಐ ಕ್ಯಾನ್ ಫಾಲೋ ಯುವರ್ ಆರ್ಡರ್ಸ್ ಅಲ್ಲ ಸರ್. ಪ್ರಧಾನ್, ನೆಕ್ಸ್ಟ್ 45 ಮಿನಿಟ್ಸಲ್ಲಿ ಕಮ್ ಟು ದ ಬೋರ್ಡ್ ರೂಮ್, ಮ್ಯಾನೇಜ್ಮೆಂಟ್ ಬೋರ್ಡ್ ರೂಮ್ with all key maps, especially GSI file. ಸರಿ ಸರ್, ಇನ್ 45 ಮಿನಿಟ್ಸ್ಗೆ ಎಲ್ಲ ಮ್ಯಾಪ್ಸು ಡೀಟೇಲ್ಸ್ ತಗೊಂಡು ಮ್ಯಾನೇಜ್ಮೆಂಟ್ ಬೋರ್ಡ್ ರೂಮಲ್ಲಿ ಇರ್ತೀನಿ ಸರ್. ಅಂಡ್ ಡೋಂಟ್ ಗಿವ್ ಮಿ ದ ರೀಸನ್, ಟ್ರಾಫಿಕ್ ಜಾಮು ಅದು ಇದು ಅಂತ. ಶೋರ್ ಸರ್. ಸೊ ಕ್ಯಾಚ್ ಯು ಅಟ್ ಬೋರ್ಡ್ ರೂಮ್, ಓಕೆ? ರೀ ರಾಮೇಗೌಡ್ರೆ, ಈ ಮ್ಯಾಪ್ಸು ಡೀಟೇಲ್ಸ್ ಎಲ್ಲ ತಗೊಂಡು मैं सब कुछ समझता हूँ. अच्छा जी, I'll call you tomorrow. Bye. Sir, Dhanush calling. Dhanush. ಹಲೋ ಸರ್. ಸರ್ ನಮಸ್ತೆ. ಏನ್ರಿ ಅದು? ತುಂಬ ಬ್ಯುಸಿ ಅನ್ಸುತ್ತೆ ತಾವು. ಅಲ್ರಿ, ನಾನು ಬ್ಯುಸಿ ಆಗಿರೋದು ಮಾಮೂಲಿ. ಇನ್ಫ್ಯಾಕ್ಟ್ ನಾನೇ ನಮ್ಮ PA ಹೇಳ್ತಿದ್ದೆ ನಿಮಗೆ ಫೋನ್ ತಗೊಳ್ಳಿ ಅಂತ. ಸರ್ ಗೊತ್ತು ಸರ್, ಗೊತ್ತಿದೆ. ಅಲ್ರಿ ಧನುಷ್, ನೀವು IAS ಆಫೀಸರ್ಸ್ ಅಲರ್ಟ್ ಆಗಿದ್ರೆ ಇದು ನನ್ನವರೆಗೂ ಯಾಕೆ ಬರಬೇಕು? ಇದು ಅಸೆಂಬ್ಲಿ ಒಳಗೆಲ್ಲ ಡಿಸ್ಕಸ್ ಆಗ್ತಾ ಇದೆ. ಪಾರ್ಡನ್ ಮೀ ಸರ್. ಸರ್ ಆ್ಯಕ್ಚುಲಿ ಈ ಪರಿಸ್ಥಿತಿ ಬರಬಹುದು ಅಂತ ನಾನು ಅಟ್ಲೀಸ್ಟ್ ಒಂದು 3 ರಿಂದ 4 ತಿಂಗಳ ಹಿಂದೆನೇ ನಿಮಗೊಂದು ಕಂಟೆಂಜೆನ್ಸಿ ಪ್ಲ್ಯಾನ್ ಅಂತ ಕೊಟ್ಟಿದ್ದೆ ಸರ್. ಅದ್ರ ಜೊತೆಗೆ ಒಂದು ಪ್ರಪೋಸಲ್ ಕೂಡ ಇತ್ತು ಸರ್. ಐ ಥಿಂಕ್ ಯು ಹ್ಯಾವ್ ಓವರ್ಲುಕ್ಡ್ ಬಿಕಾಸ್ ಆಫ್ ಯುವರ್ ಬ್ಯುಸಿ ಸ್ಕೆಡ್ಯೂಲ್ ಅಂತ ಅನಿಸುತ್ತೆ. ನೀವು ಬರೀ ಪ್ಲಾನು ಪ್ರಪೋಸಲ್ ಕೊಟ್ಬಿಟ್ರೆ ಆಗೋಲ್ರಿ. ನೋಡಿ, ರಾಜಕೀಯದಲ್ಲಿ ಯಾವುದೇ ತೀರ್ಮಾನ ತಗೊಳ್ಬೇಕಾದ್ರೆ 128 ಸೂಕ್ಷ್ಮಗಳಿರುತ್ತೆ. ಪ್ರತಿ ಸ್ಟೇಜ್ನು ನೀವು ಫಾಲೋ ಅಪ್ ಮಾಡ್ತಾ ಇರಬೇಕ್ರಿ. ಸಾರಿ ಸರ್, ಆ್ಯಕ್ಚುಲಿ ನಾನು ಸುಮಾರು ಸಲ ನಿಮ್ಮನ್ನು ಭೇಟಿ ಮಾಡಿದೆ, ಈ ವಿಷಯನ ಪ್ರಸ್ತಾಪ ಮಾಡಿದೆ. ನೀವು ಯಾವುದೋ ಇಂಟರ್ನಲ್ ಪಾರ್ಟಿ ಡಿಸ್ಪ್ಯೂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರಿ. ಮೋರೋವರ್ ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ ನೀವು. ಸರಿ, ಈಗ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಸರ್, ನೀವು ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸರ್, ಪ್ಲೀಸ್. ತಮಾಷೆ ಮಾಡ್ತಾ ಇದ್ದೀರಾ ಧನುಷ್? ನನಗೆ ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ನೂರಾರು ಸಮಸ್ಯೆಗಳು. ಅದ್ರ ಜೊತೆಗೆ ಈಗ ಈ ಸಮಸ್ಯೆ ಬಂದು ಕುಳಿತಿದೆ. ಈ ಪರಿಸ್ಥಿತಿಯಲ್ಲಿ ನೀವು ಇದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹೋದರೆ ತುಂಬ ತೊಂದರೆ ಆಗುತ್ತೆ ಸರ್. ಸರ್, ರೀಸೆಂಟ್ ಗ್ಲೋಬಲ್ ಮೀಟ್ನಲ್ಲಿ ನೀವು ನಮ್ಮ ರಾಜ್ಯದಲ್ಲಿ ಯಾವುದೇ ಕೊರತೆ ಇರೋದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಅದು ಇಂಟರ್ನ್ಯಾಷನಲ್ ಒಂದು ನ್ಯೂಸ್ ಪೇಪರ್ ಟೆಲಿಗ್ರಾಫ್ ಅಂತ ಅದರಲ್ಲಿ ಕೂಡ ಪಬ್ಲಿಷ್ ಆಗಿದೆ ಸರ್. ಎಷ್ಟೋ MOUಗಳು ಸೈನ್ ಆಗಿದೆ ಇನ್ಫ್ಯಾಕ್ಟ್. ಸರ್, ಈಗ ನೀವು ಯಾವುದೋ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ, ರೋಡು, ಎಲೆಕ್ಟ್ರಿಸಿಟಿ, ವಾಟರ್ ಇಲ್ಲ ಅಂದರೆ ಇಟ್ ವಿಲ್ ಬಿ ಎ ಬಿಗ್ ಎಂಬರಾಸ್ಮೆಂಟ್ ಸರ್, ಟು ಯು ಆಸ್ ವೆಲ್ ಆಸ್ ಟು ಯುವರ್ ಗೌರ್ಮೆಂಟ್ ಸರ್. ಹೌದು ಸರ್. ಸರ್, ನಾನು ನನ್ನ ಕೆಲಸ ವೆರಿ ಸಿನ್ಸಿಯರ್ ಆಗಿ ಮಾಡಿದ್ದೀನಿ ಸರ್. ಇನ್ನು ಎಕ್ಸಿಕ್ಯೂಷನ್ ಜವಾಬ್ದಾರಿ ಬಂದು ನಿಮಗೆ ಸೇರಿದ್ದು ಸರ್. ಈಗ ಈ ಪರಿಸ್ಥಿತಿಯಲ್ಲಿ ಯಾರು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂದರೆ ಯಾರು ಸರ್ ಬೇಕಿಗೆ ಗಂಟೆ ಕಟ್ಟೋರು? ಈ ಒಂದು ಕ್ರೈಸಿಸಿಂದ ಈಚೆ ಬಂದರೆ ನಿಮ್ಗೆ ಖಂಡಿತ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಸರ್. ಸರ್, ಬಿಲೀವ್ ಮೀ ಸರ್, ದೆರ್ ಇಸ್ ಅ ವೇ. ಐ ಆಮ್ ಆಪ್ಟಿಮಿಸ್ಟಿಕ್ ಸರ್, ಜಸ್ಟ್ ಬಿಲೀವ್ ಮೀ. ಎಸ್ ಸರ್, ಪ್ಲೀಸ್. ಆಮೇಲೆ ಇನ್ನೊಂದು ಸರ್, ಅದು ಪ್ರೈವೇಟೈಸೇಷನ್, ವಾಟರ್ ಪ್ರೈವೇಟೈಸೇಷನ್ಗೆ ಅದು ಪ್ರಪೋಸಲ್ ಯಾರು ಕಳಿಸಿದಾರಲ್ಲ ಸರ್, ಪ್ಲೀಸ್ ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ಸರ್. ಅದನ್ನು ವಿ ಕ್ಯಾನ್ ಟೇಕ್ ದಿಸ್ ಚಾಲೆಂಜ್ ಸರ್, ಡೆಫಿನೆಟ್ ಆಗಿ ಸರ್. ಧನುಷ್, ನೀವು ಪ್ರಪೋಸ್ ಮಾಡಿರೋ ಪ್ಲಾನ್ ಯಾವ್ದು ಹೇಳಿ ಸರ್? ಅದು ಕಂಟೆಂಜೆನ್ಸಿ ಪ್ಲಾನ್ ಸರ್. ಅದ್ರ ಜೊತೆಗೆ ಒಂದು ಪ್ರಪೋಸಲ್ ಕೂಡ ಇದೆ ಸರ್. ಓಕೆ ಧನುಷ್, ನಾನು ಇವತ್ತೇ ಫೈಲ್ ತರಿಸ್ಕೊಂಡು ನಿಮ್ಮ ಪ್ಲಾನ್ ಏನಿದೆ ಅಂತ ನೋಡ್ತೀನಿ. ಸರ್, ಇವಾಗ ಅದು ಪ್ರಯೋಜನ ಇಲ್ಲ ಸರ್. ಐ ಮೀನ್ ಫಾರ್ ದಿಸ್ ಸಿಚುಯೇಷನ್ ಅದು ಯೂಸ್ ಆಗಲ್ಲ ಸರ್. ಸರ್, ಪರ್ಮಿಟ್ ಮೀ ಟು ಶೇರ್ ಮೈ ವ್ಯೂ ಸರ್. ವಾಟರ್ ಬೋರ್ಡ್ ಸೀನಿಯರ್ ಅಫಿಷಿಯಲ್ಸ್ನ ಕೂಡ ಕರೆಸ್ತಾ ಇದ್ದೀವಿ ಸರ್ ಮೀಟಿಂಗ್ಗೆ. ಇನ್ ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ ಸರ್ ಅದು. ಪ್ಲೀಸ್ ಸ್ಪೆಂಡ್ ಯುವರ್ ಡೇ ವಿತ್ ಮೀ ಟುಡೇ, ಎಸ್ಪೆಷಲಿ
ಫುಲ್ ಡೇ ಸರ್. ಫುಲ್ ಡೇನಾ? ಮುರಳಿ, ನನ್ನ ಎಲ್ಲ ಮೀಟಿಂಗ್ಸ್ ಇವತ್ತು ಕ್ಯಾನ್ಸಲ್ ಮಾಡಿ. ಹಾಂ ಸರ್, ಸಾರಿಗೆ ಮತ್ತು ಅಬಕಾರಿ ಸಚಿವರ ಜೊತೆಗೆ ಇವತ್ತು ಮೀಟಿಂಗ್ ಇದೆ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಲ ಸರ್? ಧನುಷ್, ಅವರು ಸಚಿವರುಗಳು ಏನೋ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಬೇಕಂತೆ, ಬರಲಿ ಬಿಡಿ, ಅವ್ರ ಜೊತೆಲಿದ್ರೆ ಏನು ತೊಂದರೆ? ಸರ್ 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 ಪ್ಲೀಸ್ ಪ್ಲೀಸ್ ಪ್ಲೀಸ್, ಅವ್ರು ಇಲ್ಲದೆ ಇದ್ರೆ ಒಳ್ಳೇದು ಸರ್. ಈ ನ್ಯೂಸ್ ಯಾರಿಗೂ ಸ್ಪ್ರೆಡ್ ಆಗದಿರೋದೇ ಒಳ್ಳೇದು ಸರ್. ಎಸ್ಪೆಷಲಿ ಮೀಡಿಯಾದವ್ರಿಗೆ ಗೊತ್ತಾದರೆ ಇಟ್ ವಿಲ್ ಬಿ ಎ ಬಿಗ್ ಪ್ರಾಬ್ಲಮ್. ಇದು ನ್ಯೂಸ್ ಸ್ಪ್ರೆಡ್ ಆಗಕ್ಕೆ ಮುಂಚೆ ವಿ ಶುಡ್ ಫಿಕ್ಸ್ ದಿಸ್ ಪ್ರಾಬ್ಲಮ್ ಸರ್. ದಯವಿಟ್ಟು ಓನ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್, ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಬೇಡ ಅಂತೀರಾ? ಮುರಳಿ, ಅವ್ರಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿದ್ರಾ? ಇಲ್ಲ ಸರ್, ನೀವು ಹೇಳಿದ ಮೇಲೆ ಮಾಡಬೇಕು. ಸರಿ, ಹಾಗಾದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ ಧನುಷ್, ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ. ಐ ಆಮ್ ಟೋಟ್ಲಿ ಅಟ್ ಯುವರ್ ಡಿಸ್ಪೋಸಲ್. ಬನ್ನಿ, ಬೇಗ ಬನ್ನಿ, ಆ ಸಮಸ್ಯೆಗೆ ಏನು ಉತ್ತರ ಹುಡುಕ್ಬೋದೋ ಹುಡ್ಕೋಣ. ಓಕೆ ಸರ್. ಐಎಸ್ ಆಫೀಸರ್ ಬಾಬು, ಏನಯ್ಯ ನೀರ್ನ ಮಾತ್ರ ನಿನ್ ಮನೆಗೆ ಬಿಟ್ಕೊಂಡ್ಬಿಟ್ಟು ನನ್ನ ಬಿಲ್ಡಿಂಗ್ ಬೆಂಕಿ ಹಚ್ತಾ ಇದೀಯಾ? ಯಾವನದು? ಸರ್ ಅವ್ರು ಸೇಮ್ ಜೊತೆ ಮಾತಾಡ್ತಾರೆ. ಏನ್ ಸರ್? ಬನ್ನಿ ಸರ್. ಬನ್ನಿ ಸರ್. ನಾನು ಕಾರ್ಪೊರೇಟರ್. ಏನ್ರಿ ಕಾರ್ಪೊರೇಟರ್? ನಿಮ್ಗೆ ಮ್ಯಾನರ್ಸ್ ಇದೆಯನ್ರಿ? ಇಲ್ಲಿ ಮೀಟಿಂಗ್ ನಡೀತಾ ಇದ್ದಾಗ ಮತ್ತೆ ಯಾರು ಬಿಟ್ರು? ಹೇಗೆ ಬಿಟ್ಟೆ ನೀನು ಇವ್ರನ್ನ? ಯಾವನ್ ಮೀಟಿಂಗ್ ನನ್ಗೆ ಯಾವನು ಕೇಳಕ್ಕಾಗಲ್ಲ. ಸರ್, ನಿಮ್ಮ ಪಾರ್ಟಿ ಕಾರ್ಪೊರೇಟರ್ ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ಸರ್ ನಮ್ಮ ಆಫೀಸಲ್ಲಿ. ಸರ್ ಒಂದು ನಿಮಿಷ ಸರ್, ಸ್ಪೀಕರ್ಗೆ ಹಾಕ್ತಾ ಇದ್ದೀನಿ ಸರ್. ನಾನ್ ಕಂಡಿದ್ದೆ ರಸಿ ಅಮ್ಮ, ಆಕಾಯ ಮಾತಾಡ್ತೀನಿ. ಏಯ್ ಸ್ಕೌಂಡ್ರಲ್, ಯಾರೋ ನೀನು? ಅಣ್ಣ, ಕಾಳಿಯನ್ನ, ಕಾರ್ಪೊರೇಟರ್ ಕಾಳಿಯನ್ನ. ಶಡಪ್. ಹಲೋ, ಒಬ್ಬ ಅಧಿಕಾರಿ ಕಚೇರಿ ನುಗ್ಗಿ ಇಷ್ಟು ಗಲಾಟೆ ಮಾಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಇಲ್ಲ ಅಣ್ಣ, ನೀವ್ ಯಾವಾಗ ಬಿಡ್ತಾರೆ ಅಂತ ಕೇಳ್ಕೊಂಡು ಹೋಗಕ್ ಬಂದಿದ್ದೆ ಅಣ್ಣ. ಶಡಪ್ ಅಂಡ್ ಗೆಟ್ ಔಟ್. ಆಯ್ತಣ್ಣ. ಅಣ್ಣ ಅದು ಹೋಗಾಚೆ. ಈಗ ಐಎಸ್ ಆಫೀಸರ್ಗಳು ಸುಮ್ಮನೆ ಗಾಂಚಾಲೆ ಮಾಡ್ತಾರೆ ಅಷ್ಟೇ. ಸಿಎಂ ಅನ್ನೋದ ಫೋನ್ ಮಾಡಿಲ್ಲ ಅಂದ್ರೆ ಓಟಿಗೆ ಕೈ ಕೊಡ್ಬಿಡ್ತಾ ಇದ್ದೆ. ಅವ್ನ ಟೈಮ್ ಚೆನ್ನಾಗಿತ್ತು, ಬಚಾವ ಅಂತಾರೆ. ಐ ಆಮ್ ಸಾರಿ ಧನುಷ್. ಓಕೆ ಸರ್, ನೋ ಪ್ರಾಬ್ಲಮ್. ಅಲ್ಲ ಸರ್, ಇಂಥವ್ರಿಗೆಲ್ಲ ನಿಮ್ಮ ಪಾರ್ಟಿಲಿ ಯಾಕೆ ಸರ್ ಟಿಕೆಟ್ ಕೊಡ್ತೀರಾ? ಕಾರ್ಪೊರೇಟರ್ ಅಂತಾನೆ, ಪ್ಯೂನ್ಗಿನ ಕಡೆ. ಸರ್, ಇವನು ಖರ್ಚು ಮಾಡಿರೋ ದುಡ್ಡು ಆ ಫ್ಲೆಕ್ಸ್ಗೆ, ಬ್ಯಾನರ್ಗಳಿಗೆ, ಇಡೀ ಎಂಟೈರ್ ಏರಿಯಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದಾಗಿತ್ತು ಸರ್. ಓಕೆ ಸರ್, ಶ್ಯೂರ್ ಸರ್. Give me 10 minutes. Please. Give me this number. Yes. Hello. Hello. Are you Dhanush? Yes, I'm Dhanush here. I'm sorry to say this. I'm busy. Could you please call me sometime in the evening? Hey, hello. All inefficient government servants speak the same way, yaar. Can't you spend a couple of minutes to talk to me over the phone? Hello. Please mind your language. I don't know who are you. ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. Hello. This is Bhaskar Ramakumar, CEO of Lords Infotech. Oh, Mr. Bhaskar. Yeah, tell me please.
Damn, I hate this city. Okay, I'm getting good offers from some other states where I'm getting for 10 years free of electricity, water and land, and I'm going to shift my place right now. Mr. Bhaskar, please mind your language. ಆಲ್ ದ ಮೇಜರ್ IT ಕಂಪ್ನೀಸ್ ಇದೇ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಎಷ್ಟೋ ವರ್ಷದಿಂದ. ನಾವು ಕೇಳಿ ಕೇಳಿ ಸಾಕಾಗಿದೆ. ನಿಮ್ಗೆ ಅಷ್ಟು ಸವಲತ್ತು ಬೇರೆ ಸರ್ಕಾರದವರು ಬೇರೆ ರಾಜ್ಯದವರು ಕೊಟ್ಟರೆ ದಯವಿಟ್ಟು ಹೋಗಕ್ಕೆ ಮುಂಚೆ ನಮ್ಮ ಸರ್ಕಾರ ನಿಮ್ಗೆ ಏನು ಸವಲತ್ತು ಕೊಟ್ಟಿದೆ ಅದೆಲ್ಲ ವಾಪಸ್ ಮಾಡ್ಬಿಟ್ಟು ಹೋಗಿ. ಇವಾಗ ನನಗೆ ಸಮಯ ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ. ಐ ಆಮ್ ಗೋಯಿಂಗ್ ಟು ಕಟ್ ದಿಸ್ ಕಾಲ್. ಚೆನ್ನಾಗಿ ಗೊತ್ತಿತ್ತು. ಮಿಸ್ಟರ್ ಭಾಸ್ಕರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಓಕೆ, ನನಗೆ ಈಗ ಸಮಯ ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ. ಐ ಆಮ್ ಗೋಯಿಂಗ್ ಟು ಕಟ್ ದಿಸ್ ಕಾಲ್. ಓಕೆ. ಹಲೋ ಯಾಕೆ ನಗ್ತಾ ಇದ್ದೀರಾ? ಅದೇ ಕತೆ ಸರ್. ಇನ್ನೇನ್ ಮತ್ತೆ ಎಲ್ಲ IT ಕಂಪ್ನಿಯವರು ಈ ಸಿಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಸರ್ ಬಿಟ್ಟು ಹೋಗಿದ್ದಾರೆ? ಎಲ್ಲ ಲ್ಯಾಂಡ್ ಹೊಡ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಹೋದ್ವಾರ ಹೊಸ ಇಂಜಿನಿಯರ್ ಬಂದವನಲ್ಲ, ಸುಮ್ಕೆ ಓದವನಷ್ಟೇ ಕಣ. 50 feet ಲೆವೆಲ್ ಅಲ್ಲಿ ಏನ್ ಗೊತ್ತಾ ವಾಟರ್ ರೈಸ್ ಮಾಡಕ್ಕೆ ಅವನಿಗೆ ಗೊತ್ತಿಲ್ಲ ಅವನಿಗೆ. ಸೊ ನನ್ನ ಸಜೆಷನ್ ಕೇಳ್ತಾನಪ್ಪ, ನಾನ್ ಕೊಟ್ಬಿಡ್ತೀನ. ಹೌದಾ? ಸರಿಯಾಗಿ ಕೇಳಿದ್ಯಾ ನೀನು. ಆಮೇಲೆ ಏನ್ ಮಾಡಿದೆ? ಆ ಬೊಂಬೆ ಮೇಲೆ ವಾಲ್ವು, ಈ ಥರ್ಡ್ ಮ್ಯಾನ್ ವ್ಯಾಲ್ವು ಎರಡನ್ನ ಆಟ ಆಡಿಸ್ಬಿಡು. ವಾಟರ್ ನನಗೆ ಹಚ್ಬಿಡ ಶಿವ. ಸಬಾಷ್. ಸುಭಾಷ್ ನಗರ ಲೆವೆಲ್ ತರ ಸೌತ್ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. 100 ಅಡಿ ಶಿವ ರೈಸು. 6 ವರ್ಷ ಆ ಲೈನ್ ನಲ್ಲಿ ಕೆಲಸ ಮಾಡಿದೀನಿ. ಓಪನಿಂಗ್ ಕೊಟ್ಟ ಅಂದ್ರೆ 4th ಫ್ಲೋರ್ ಮನೆಗೂ ನೀರು. ಮಂತ್ಲಿ ಟಿಪ್ಸ್ ಎಷ್ಟು ಗೊತ್ತಾ? 4,000. ಈಗೊಬ್ಬ ಬಿಡ್ತಾವನೆ 20 ಅಡಿಗೂ ನೀರತ್ತಲ್ಲ. ಸಾಕಪ್ಪ ಈ ಲೈನ್ ಮ್ಯಾನ್ ಕೆಲಸ. 12 ರಿಂದ 16 ಗಂಟೆ ಡ್ಯೂಟಿ. ವಾಲ್ ಓಪನ್ ಮಾಡು, ವಾಲ್ ಕ್ಲೋಸ್ ಮಾಡು. ಯಾರು ಒಬ್ಬ ನಮ್ನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರಾ? ಬರೀ ನೀರ್ ಬಿಟ್ಟಿಲ್ವಾ ಇಷ್ಟೇ. ಎಂತ ಪರಿಸ್ಥಿತಿ ಬಂತು ಮಂಜ? ನಾನು 20 ವರ್ಷ ಸರ್ವಿಸ್ ಅಲ್ಲಿ ನಾನು ಇಷ್ಟು ಫ್ರೀ ಆಗಿರ್ಲಿಲ್ಲ. ಓಲ್ಡ್ ಸಿಟಿಗೂ ನೀರಿಲ್ಲ ಕಣಯ್ಯ. ನಮ್ ಲೈನ್ ಮ್ಯಾನ್ ಬ್ರದರ್ಸ್ ಎಲ್ಲ ಆರಾಮಾಗಿರ್ಲಿ. ಕರೆಕ್ಟ್. ಈ ತರ ಪರಿಸ್ಥಿತಿ ಯಾವತ್ತೂ ಬಂದಿರ್ಲಿಲ್ಲಪ್ಪ ನಮ್ ಸಿಟಿನಾಗೆ. ನಮ್ ರಾಜಕೀಯ ವ್ಯಕ್ತಿಗಳು ಈ ಪರಿಸ್ಥಿತಿ ಬರೋವರೆಗೂ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡ್ ಕೂರಬಾರ್ದು. ಆ ಕಾರ್ಪೊರೇಟರ್ಗೆ ಸಿಟಿನಾಗ ಏನಾಯ್ತೈತೆ, ಯಾರು ಏನ್ ಮಾಡ್ತಾವ್ರೆ ಒಂದು ಗೊತ್ತಾಗಲ್ಲ. ಆ ಕಾರ್ಪೊರೇಟರ್ಗೆ ಬಿಲ್ಡಿಂಗ್ ಬಾಡಿಗೆ, ಕಾಂಟ್ರಾಕ್ಟ್ಸ್, ಅಡ್ವರ್ಟೈಸ್ಮೆಂಟ್. ಆ ಕಾರ್ಪೊರೇಟ್ರು ಫೋನ್ ಮಾಡಿ ಸಾಯಿಸ್ತವನಪ್ಪ. ತುಂಬಾ ಕೆಟ್ಟದಾಗ ಮಾತಾಡ್ತಾನೆ. ಈಗ ನೋಡಿ ನಾವೆಷ್ಟು ಜಾಲಿ ಬರ್ಡ್. ಯಾವ ಕಾರ್ಪೊರೇಟ್ರು MLA ಫೋನ್ ಮಾಡಿದ್ರು ನಮ್ ಇಂಜಿನಿಯರ್ ಸಾಹೇಬ್ರಿಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ರೆ ಅಷ್ಟೇ. ನಮ್ ಜನಗಳದೇ ತಪ್ಪು. ಮಳೆ ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಯಾರು ಮಾಡಿಸ್ತಾರ? ಕೇಳಕ್ ಹೋಗಿ ನಮ್ದು ಚಿಕ್ಕ ಸೈಟು, ನಮ್ದು ಚಿಕ್ಕ ಮನೆ ಅಂತ ಗೌರ್ಮೆಂಟ್ ಮೇಲೆ ಗುಬೆ ಕುಡಿಸ್ತಾರೆ. ಅದೇನಾರು ಆದ್ರೂ 4-5 ದಿನ ವಾಟರ್ ಮ್ಯಾನೇಜ್ ಮಾಡ್ಬೋದು. ಬಟ್ ಇನ್ನೊಂದೇನು ಅಂದ್ರೆ ಓದ್ದವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ. Hello. How are you? Not really good. ಎಲ್ಲ ಮ್ಯಾಪ್ ಬಂದಿದ್ಯಾ? Yes, sir. Pradhan, as you know, we need to supply at least 600 million liters of water per day for the city. Despite there is a demand for 1 billion liters of water. Yes, sir. Make a note, our city has the 3rd largest water supplying board in this country. Yes, sir. With more than 1 crore of population, or maybe adikina jaasti irbodu. ಹೌದು ಸರ್. Our first priority is make a flow within 24 hours. Yes, sir. Within 24 hours. ಸರ್, ರೆಗ್ಯುಲರ್ ರಿಸೋರ್ಸಸ್ ಎಲ್ಲ ಡ್ರೈಡ್ ಔಟ್. ಏನು ಮಾಡೋಕ್ಕಾಗಲ್ಲ. So take a seat. So ನಾವು ಯಾಕೆ ಕ್ಲೌಡ್ ಸೀಡಿಂಗ್ ಮಾಡಬಹುದು? ಐ ಅಪ್ರಿಷಿಯೇಟ್ ಯುವರ್ ಐಡಿಯಾ ಮಿಸ್ಟರ್ ರಾಮ್. ಆದ್ರೆ ಏನು ಗೊತ್ತಾ, ಕ್ಲೌಡ್ ಸೀಡಿಂಗ್ಗೆ ಕಂಟಿನ್ಯೂಸ್ ಸೀಡಿಂಗ್ ಮಾಡ್ಬೇಕು ನಾವು. ಓಕೆ, ಅಂಡ್ ಇಟ್ ಇಸ್ ನಾಟ್ ಅ ರೈಟ್ ಸೀಸನ್ ಫಾರ್ ಇಟ್. ಅದಕ್ಕೆ ಮಾನ್ಸೂನ್ ಇರಬೇಕು. ಮತ್ತೆ ಹೇಗೆ ಸರ್? ಏನು ಹೆದರ್ಕೋಬೇಡಿ. ಐ ಹ್ಯಾವ್ ಎ ಪ್ಲಾನ್. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್.
ಸರ್ ವಾಟ್ ಇಸ್ ದಿಸ್? ಏನ್ ಮಾಡ್ತಾ ಇದ್ದೀರಾ? ಡೋಂಟ್ ವರಿ ಬಕ್ಷಿ, ಟೇಕ್ ಎವ್ರಿವೇರ್ ಸ್ಪ್ರೇ ಕ್ಯಾಮರಾ. ಐ ವಾಂಟ್ ಟು ಬಿ ಅಲರ್ಟ್. ಸರ್ ವಿ ಆರ್ ನಾಟ್ ಇನ್ ದಿಸ್ ಬ್ಲಾಕ್ ಮೇಲ್ ಬಿಸ್ನೆಸ್. ನಾಟ್ ಲೈಕ್ ದಟ್. ನೋಡ್ರಿ, ನಾನು ಆಪೋಸಿಷನ್ ಲೀಡ್ರು. ಮೀಡಿಯಾದವ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಹಾಕೊಂಡು ರುಬ್ಬಿಡ್ತಾರೆ ಕಣ್ರಿ. ಬಕ್ಷಿ, ನಿಮ್ಮ ಪ್ರಪೋಸಲ್ ಮಾತ್ರ ಬಹಳ ಸೂಪರ್ ಆಗಿದ್ದೀರಿ. ವಾಟರ್ ಪ್ರಾಜೆಕ್ಟ್ನ ಪ್ರೈವೇಟ್ ಮಾಡೋದಕ್ಕೆ ನಮ್ಮ ಅಪೋಸಿಷನ್ MLAಗಳೆಲ್ಲ ಈಗರಾಗಿದ್ದಾರೆ. ಆದರೆ ನಮ್ಮ CM ಇದಾರಲ್ಲ, ಹಳೆ ಕಾಲದಲ್ಲಿ ಯಾವುದಕ್ಕೂ ಜಗ್ಗೋದು ಇಲ್ಲ, ಕಾಳಕ್ಕೆ ಬೀಳೋದಿಲ್ಲ ಅಂತ. ಸರ್, you just get the approval from CM. We will turn around everything from this situation. You see, water is a very rare element on this earth. Nodta iri, this is going to be the next big business on this earth. You know what? We can bring water in 24 hours to this entire city. Sir, ನಾವು MNC. We can do anything. ನೀವು ನಿಮ್ಮ ಕಡೆಯಿಂದ ಅಪ್ರೂವಲ್ಸ್ ಎಲ್ಲ ತಗೊಳ್ಳಿ. ನೋಡಿ, ನೀವು ನಮ್ಮನ್ನು ನೋಡ್ಕೊಳ್ಳಿ. ನಿಮ್ಮ ಮಗನಿಗೆ ಇಮಿಡಿಯೇಟ್ ಆಗಿ H1 ವೀಸಾ, ಸ್ಟೇಟ್ ರೆಸಿಡೆನ್ಸಿ ಕೊಡಿಸೋ ಜವಾಬ್ದಾರಿ ನಮ್ಮದು. ಅಷ್ಟೇ ಅಲ್ಲ, ನಿಮಗೂ ನಿಮ್ಮ ನೆಕ್ಸ್ಟ್ 3 ಜನರೇಷನ್ಸ್ ಫ್ಯಾಮಿಲಿಗೂ ಅಲ್ಲಿನ ಸಿಟಿಸನ್ಶಿಪ್ ಕೊಡಿಸಿ ಆರಾಮವಾಗಿರೋ ಹಾಗೆ ನಾವು ಮಾಡ್ಕೊತೀವಿ. ಯು ನೋ ವಾಟ್, ಈಗ ನಾನು ಇನ್ನೊಂದು ಕಂಟ್ರಿ ಸಿಟಿಸನ್. ಐ ಹ್ಯಾವ್ ಎ ಹ್ಯೂಜ್ ವ್ಯಾಲ್ಯೂ ಇನ್ ಇಂಡಿಯಾ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಬಕ್ಷಿ, ನಿಮ್ಮ ವಾಟರ್ ಪ್ರಪೋಸಲ್ ಸೂಪರ್ ಆಗಿದ್ದೀರಿ. ಅಲ್ರಿ, ಇಷ್ಟು ದಿವಸ ಎಲ್ರಿ ಹೋಗಿದ್ದೀರಿ ನೀವು? ನಾನು CM ಆಗಿ ಬಂದಿದ್ರೆ ಅದ್ರ ಕಥೆನೇ ಬೇರೆ ಆಗ್ಬಿಡ್ತಾ ಇತ್ತು. ಈಗಲೂ ಕಾಲ ಮಿಂಚಿಲ್ಲ ಕಣ್ರಿ. ನಾನು ಈಗಾಗಲೇ ನಮ್ಮ ಸರ್ಕಾರ ತುಂಬಿ ಎಬ್ಬರಿಸ್ಬಿಟ್ಟು ನಿಮ್ಮ ವಾಟರ್ ಪ್ರಾಜೆಕ್ಟ್ ಪ್ರೈವೇಟೈಸ್ ಮಾಡಿಸ್ತೀನಿ. ನೀವೇನು ತಲೆ ಕೆಡಿಸ್ಕೊಂಬೇಡಿ. CM ಈಗ ಭಾಳ ಟೆನ್ಷನ್ ಆಗಿದ್ದಾರ್ರಿ. ಇದೇ ಸರಿಯಾದ ಸಮಯ. ಸೆಂಟ್ರಲಿಂದ ಪ್ರೆಷರ್ ತಂದು ಆ ಸಿಚುಯೇಷನ್ನ ನಾನು ಎನ್ಕ್ಯಾಶ್ ಮಾಡ್ಕೊಳ್ತೀನಿ ರೀ. ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ಸರ್, ನಂದೊಂದು ಪ್ರಶ್ನೆ ಇದೆ. ದೇರ್ ಇಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಫಾರ್ಮರ್ಸ್ ಅಂಡ್ ಲೋಕಲ್ ರೆಸಿಡೆಂಟ್ಸ್. ಹೆಂಗ್ ಸರ್ ಮ್ಯಾನೇಜ್ ಮಾಡ್ತೀರಾ ಇದನ್ನೆಲ್ಲ? ಒಳ್ಳೆ ಜನ ಕಾಣ್ರಿ ನೀವು. ಅದು ನಮ್ಮ ರೈತರ ಬಗ್ಗೆ ನನಗೆ ಹೇಳ್ತೀರೇನ್ರಿ? ಅವ್ರಿಗೆಲ್ಲಾನು ಫ್ರೀ ಫುಡ್ಡು, ಫ್ರೀ ಮನಿ, ಫ್ರೀ ಎಜುಕೇಷನ್ನು, ಫ್ರೀ ಬಾಟ್ಲು ಅಂತ ಹೇಳ್ಬಿಟ್ಟು ಪುಸ್ತಕ ಹಾಯಿಸ್ಬಿಟ್ಟು ಏನು ಮಾಡಿಸ್ಬಿಟ್ರೆ ಮುಗೀತ್ರಿ, ನನ್ನ ಕೆಲಸ ಮುಗಿತಲ್ಲಿಗೆ. ಇನ್ನು ಸಿಟಿ ಜನ ಏನ್ರಿ ಮತ್ತು ಸಿಟಿ ಜನ 2 ದಿನ ಬೋರ್ಡ್ ಇಟ್ಕೊಂಡು ಅಲ್ಲಾಡ್ತಾರೆ. ಆಮೇಲೆ ಒಬ್ಬರು ಪತ್ತೆ ಇರೋದಿಲ್ಲ. ಕಾರಣ ಗೊತ್ತಾ? ಅವ್ರಿಗೆ ಯಾವ ಕೋಆಪರೇಷನ್ನು ಇಲ್ಲ. ನೋಡ್ರಿ, ನಾವು ರಾತ್ರಿ ಎಷ್ಟು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ವಿ ಗೊತ್ತೇನ್ರಿ? ಜನ ಏನ್ರಿ ಮಾಡ್ತಾರೆ? ಅಲ್ಲಿ ಕಚ್ಬಿಟ್ಟು ಸಾಯ್ಬೇಕಷ್ಟೇ. ಸರ್, ವಾಟರ್ನ ಪ್ರೈವೇಟ್ ಮಾಡಿಸಿ ಸರ್. ನಾವು ಚೆನ್ನಾಗಿ ಬದುಕ್ಬೋದು. ಬೆಲೆನ ಜಾಸ್ತಿ ಮಾಡೋಣ. ಈ ಜನರು, ಬಡವರು ಜಾಸ್ತಿ ಬೆಲೆ ತೆತ್ತಬೇಕು. ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಜಾಸ್ತಿ ಏನೋ ಸರ್ಕಾರಿ ನೌಕರು ಬೇಕಾಗಿಲ್ಲ. ಎಲ್ರಿಗೂ ಗೇಟ್ ಪಾಸ್ ಕೊಟ್ಬಿಡ್ಬೋದು. ಈ ಬಡವರನ್ನ, ರೈತರನ್ನ ಎಲ್ಲರನ್ನು ಸಿಟಿ ಆಚೆ ಬಿಸಾಕ್ಬೋದು. ಈಗ ನೀವು ಪೊಲಿಟಿಷಿಯನ್ಸು, ನೀವು ಮಾಡ್ತಿರೋದು ಇದೆ ತಾನೇ? ಬಡವ್ರನ್ನೇ ಡೆಮಾಲಿಷನ್ ಮಾಡಬಿಟ್ಟಿದ್ರಿ. ಎಂತ ಜನ ರೀ ನೀವು ರೀ. ಸರ್, ಇದು ಬಿಟ್ವೀನ್ ಅಸ್ ಕಮಿಷನ್ ಸ್ಟ್ರಕ್ಚರ್ ಹೆಂಗೆ ಅಂತ ಹೇಳಿದ್ರೆ ಅನುಕೂಲ ಆಗ್ತಾ ಇತ್ತು. ಸ್ವಲ್ಪ ಇರ್ರಿ. ಇತ್ತೀಚೆಗೆ ಸರ್ಕಾರದ ಪ್ರೆಸೆಂಟ್ ಸಿಚುಯೇಷನ್ ಏನು ತಿಳ್ಕೊಳ್ತೀನಿ. ಯಾಕಂದ್ರೆ ನನಗೆಲ್ಲ ಕಡೆ ಜನ ಇದ್ದಾರೆ. ಅದೆಂತ ಕಾನ್ಫಿಡೆನ್ಷಿಯಲ್ ಮ್ಯಾಟ್ ಇದ್ರು ನಾನು ಈಚೆ ತೆಗಿಸ್ತೀನಿ ರೀ. ಸ್ವಲ್ಪ ವೆಯ್ಟ್ ಮಾಡ್ರಿ. ಓಕೆ. ಮುನಿಯಪ್ಪ, ಅಲ್ಲಿ ಏನ್ ನಡೀತಾ ಇದೆಯೋ? ಅಣ್ಣ, ಅದು ಧನುಷ್ ಮತ್ತು ಟೀಮ್ ಅವರು ಬೋರ್ಡ್ ರೂಮಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಣ್ಣ. ಸರಿ, ನೀವೊಂದು ಕೆಲಸ ಮಾಡು. ನಿನ್ನ ಮೊಬೈಲ್ನ ಸ್ವಿಚ್ ಆನ್ ಮಾಡಿಕೊಂಡು ಆ ಕಾನ್ಫರೆನ್ಸ್ ಒಳಗಡೆ ಹೋಗು. ಅಣ್ಣ, ಅವ್ನು ಧನುಷು ಖಡಕ್ ಆಫೀಸರ್ ಅಣ್ಣ. ಏನು ಹೆಚ್ಚು ಕಡಿಮೆ ಆಯ್ತು, ನನ್ನ ಕೆಲಸ ಹೋಗ್ಬಿಡ್ತದಣ್ಣ. ಬೇವರ್ಸಿ ನನ್ನ ಮಗನೇ, ನಿನಗೆ ಯಾವನ ಕೆಲಸ ಕೊಡಿಸ್ತವನು? ನೀವೇ ಅಣ್ಣ. ಸರಿ, ನಾನು ಹೇಳ್ದಂಗೆ ಮಾಡು. ಆ ಮೊಬೈಲ್ನ ಮೇಲ್ ಪಾಕೆಟ್ ಇಟ್ಕೊಂಡು ಒಳಗಡೆ ಹೋಗು. ಅಲ್ಲಿ ಏನು ನಡೆಯುತ್ತೆ ಅನ್ನೋದು ನಾನು ತಿಳ್ಕೊಳ್ತೀನಿ. ಹಾಂ, ಸರಿ ಅಣ್ಣ, ಆಯ್ತಣ್ಣ. ಏನ್ ಮುನಿಯಪ್ಪ,
ಸರ್ ಕಾಪಿಯನ್ನ ಬೇಕಿತ್ತು ಸರ್. ಹಾಂ, ಕಾಫಿ ಬೇಕಂತ? ಏನು ಮುನಿಯಪ್ಪ, ನೀವು ಮೊದಲ ತರ ಇಲ್ಲ, ಏನೋ ಹೊಸ ತರ ಕೇಳ್ತಾ ಇದೀರಲ್ಲ, ಏನ್ ಸಮಾಚಾರ? ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ನಗರದಲ್ಲಿ ಇವತ್ತು ಕುಡಿಯೋ ನೀರಿಗೆ ಬಹಳಂತಹ ಒಂದು ಹಾಹಾಕಾರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೆಲ್ಲೂ ಕುಡಿಯೋ ನೀರಿಗೆ ಬಹಳ ತತ್ವಾರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಪ್ರತಿನಿಧಿಗಳು ಎಲ್ಲೆಲ್ಲಿ ಕಂಡರೂ ಜನ ಅವರನ್ನು ಘೇರಾವ್ ಹಾಕ್ಕೊಂಡು ಥಳಿಸ್ತಾ ಇದ್ದಾರೆ. ಇವತ್ತು ನಾವೊಂದು ಗ್ರಾಮಾಂತರ ಜಿಲ್ಲೆಗೆ ಬಂದಿದ್ದೀವಿ, ಗ್ರಾಮಾಂತರ ನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಎಂತಹ ಪರಿಸ್ಥಿತಿ ಇದೆ ಅಂದರೆ 15 ದಿನದಿಂದ ಜನ ಇಲ್ಲಿ ನೀರನ್ನೇ ನೋಡಿಲ್ಲ. ಬನ್ನಿ ಈ ಬಗ್ಗೆ ಇಲ್ಲಿಯ ಜನ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಮುತ್ತುರಾಜ್ ಅಂತೇಳಿ ಸರ್. ಏನು ಮಾಡ್ತಿದ್ದೀರಾ? ಸರ್ ನಾನು ರೈತ ಸರ್. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೀರಿಗೆ ಬಹಳ ಕಷ್ಟ ಇದೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ಸರ್ ನಮ್ಮೂರಲ್ಲಿ ತುಂಬ ನೀರಿನ ಕಷ್ಟ ಇದೆ ಸರ್. ಒಂದು 20 ದಿನದಿಂದ ನೀರೇ ಸರಿಯಾಗಿ ಬಂದಿಲ್ಲ. ರಾಜಕಾರಣಿಗಳು ಅವರು ಮನೆ ನೆಂಟರು ಕೆಲಸಕ್ಕೆ ಮಾತ್ರ ಬರ್ತಾರೆ, ನಮ್ಮೂರಿಗೆ ನೀರಿನ ಸಮಸ್ಯೆಗೆ ಬರಲ್ಲ. ಇಂಥ ದರಿದ್ರ ಸರ್ಕಾರ ನಾನು ಲೈಫಲ್ಲೇ ನೋಡೇ ಇಲ್ಲ ಸರ್. ಇಲ್ಲ, ನಾವು ರೇಷ್ಮೆ ಕೆಲಸ. ನೀರಿನ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಾ? ತುಂಬ ತೊಂದರೆ ಇದೆ ನೀರಿಗೆ, ನಮ್ಮ ಕೆಲಸ ಎಲ್ಲ ನಿಂತೋಗಿದೆ. ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ನೋಡಿ ಪೇಪರ್ ತುಂಬ ಅದೇ, ಶಾಸಕರು 16 ಶಾಸಕರು ಥೈಲ್ಯಾಂಡ್ ಪ್ರವಾಸ. ಇದು ಯಾವ ಕಂಟ್ರಿ? ಇದು ಡೆವಲಪಿಂಗ್ ಕಂಟ್ರಿ. ಇಲ್ಲೇನು ಮಾಡ್ತಾರೆ? ಇಲ್ಲಿ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ. ಇಲ್ಲಿ ನೀರು ಬಿಡ್ತಾರ ಇವರು? ನೀರಿಗೆಲ್ಲ ದಿನಾಂಕ ಪ್ರಕಟಣೆ ಮಾಡ್ತಾರ? ಅಂಥ ಒಳ್ಳೆ ಕೆಲಸ ಮಾಡಲ್ಲ. ಗುಂಡು ಹಂಚಿಕೆ ದಿನಾಂಕ ಪ್ರಕಟಣೆ, ಗುಂಡು ಹಂಚಿಕೆಗೆಲ್ಲ ದಿನಾಂಕ ಎಲ್ಲ ಪ್ರಕಟಿಸ್ತಾರೆ. ನೀರು ಕೊಡಬೇಕು ಅನ್ನೋದಕ್ಕೆಲ್ಲ ಇವ್ರಿಗೆ ಗೊತ್ತಾಗೋದು ಬೇಡವಾ?
ಇವ್ರು ಶಾಸಕರು ಏನ್ರಿ ಮಾಡ್ತಾರೆ? ಬರೀ ಟ್ರಾನ್ಸ್ಫರ್ ಮಾಡ್ತಾರೆ, ಇವ್ರನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ದುಡ್ಡು ಮಾಡ್ತಾರೆ. ಬರೀ ಲ್ಯಾಂಡ್ ಮಾಫಿಯಾ ರೀ, ಬರೀ ಲ್ಯಾಂಡ್ ಮಾಫಿಯಾ. ಏನು ಪ್ರಯೋಜನ ಇಲ್ಲ ಸರ್ಕಾರ. ಸರ್, ಒಂದು 10 ವರ್ಷದಿಂದ ಇಲ್ಲಿ ಪೈಪ್ಲೈನ್ಗಳು ಕಟ್ತಾನೆ ಇದ್ದಾರೆ. ನಮ್ಮ ಏರಿಯಾಗಳಿಗೆ ಒಂದು ತೊಟ್ಟು ನೀರು, ಕಾವೇರಿ ನೀರು ಬರ್ತಾ ಇಲ್ಲ. ಇನ್ನೇನು ಹೇಳೋದು? ದ ಗವರ್ಮೆಂಟ್ ಶುಡ್ ಪ್ರೊವೈಡ್ ವಾಟರ್ ಫ್ರೀ ಆಫ್ ಕಾಸ್ಟ್ ಟು ದ ಪಬ್ಲಿಕ್. ವಾಟರ್ ಈಸ್ ಅ ಬೇಸಿಕ್ ನೆಸೆಸಿಟಿ ಆಫ್ ಅ ಹ್ಯೂಮನ್ ಬೀಯಿಂಗ್. ಬಟ್ಟೆ ನಾವು ಕೊಂಡ್ಕೊಳ್ತೀವಿ, ಊಟನೂ ನಾವು ದುಡ್ಕೊಳ್ತೀವಿ, ನೀರು ಗಾಳಿ ನಮಗೆ ದೇವ್ರು ಕೊಡ್ತಾ ಇದೆ. ನೀರಾದರೂ ಗೌರ್ಮೆಂಟ್ ಪ್ರೊವೈಡ್ ಮಾಡಲಿ ಎಲ್ಲರಿಗೂ. ಅದು ಕೊಡೋಕ್ಕಾಗ್ತಿಲ್ಲ ಅಂದರೆ ಇನ್ನು ಯಾರಿಗೆ ವೋಟ್ ಕೊಡೋದು, ಯಾರಿಗೆ ಬಿಡೋದು, ಏನೂ ಪ್ರಯೋಜನ ಇಲ್ಲ. ನನ್ ಆಫ್ ದ ಗೌರ್ಮೆಂಟ್ಸ್, ಆಲ್ ದ ಗೌರ್ಮೆಂಟ್ಸ್ ಆರ್ ಯೂಸ್ಲೆಸ್. ವೀಕ್ಷಕರೇ, ನೋಡಿದ್ರಲ್ಲ ಈ ಜನ ಯಾವ ರೀತಿ ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ ಅಂತ. ಒಂದು ನಿಮಿಷ. ಹಲೋ ನಿಖಿತಾ, ಎಲ್ಲಿ ಗಲಾಟೆ ನಡೀತಿದೆ? ಬಂದೆ ಈಗಲೇ ಬಂದೆ. ಸರ್ ನಿಂತ್ಕೊಳ್ಳಿ. ಸರ್ ಏನ್ ಮಾಡ್ತಾ ಇರಾ? ಎಲ್ಲಿ ಹೋಗ್ತಾ ಇರಾ ನೀವು? ಯಾರು ನೀವು? ನಾವು ಮೀಡಿಯಾದವರು. ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ, ಜನ ಎಲ್ಲ ಮನೇಲಿ ಕೂತಿದ್ದಾರೆ. ಕಾರ್ಪೊರೇಟರ್ ನಮಗೆ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾರೆ. ಕುಡಿಯಕ್ಕೆ ನೀರಿಲ್ಲದೆ ಎಲ್ಲರೂ ಸಾಯ್ತಾ ಇದ್ದಾರೆ. ಹಂಗಲ್ಲ ಸರ್, ನೀವು ಕಾನೂನು ಕೈ ತೊಗೊಳ್ಳೋ ತಪ್ಪಲ್ವಾ? ಏನು ಕಾನೂನು ಬಗ್ಗೆ ಮಾತಾಡ್ತೀರಾ? ಕುಡಿಯಕ್ಕೆ ನೀರಿಲ್ಲ. ಅಲ್ಲ ಸರ್ ನಿಂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಉದ್ವಿಗ್ನವಾಗಿದೆ ಅಂತ. ಯಾರು ಏನೇ ಹೇಳಿದ್ರು ಇಲ್ಲಿ ಪರಿಸ್ಥಿತಿ ಶಾಂತವಾಗುವಂಥ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಆದ್ರಿಂದ ಸರ್ಕಾರ ದಯವಿಟ್ಟು ಇಲ್ಲಿ ಬೇಗ ಎಚ್ಚೆತ್ತುಕೊಂಡು ಇಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಕ್ಯಾಮ್ರಾಮನ್ ಲಾರೆನ್ಸ್ ಜೊತೆ ವಿಕ್ರಮ್, ನ್ಯೂಸ್ ಟಿವಿ. Hey Mehta ji, how are you? I am doing good, thank you. क्या यार, your city's condition is being discussed in the capital. It is my hometown. Please take care of it. Yeah, I know it's your hometown. 4 महीने पहले मैंने CM साहब को एक प्रपोजल दिया था. It didn't get implemented. That's the problem. Will you be able to take care of this situation? Yeah, hopefully yes. Good that you had called. You know, 85 में एक बंदा था ना, मणिमारन, उसका फोन नंबर दो यार. क्यों? उसको थोड़ा मैंने बात करना है उसके साथ. Note down. अच्छा, उसको बता देना, ये हमारा पानी का प्रॉब्लम चल रहा है इधर. Hi Mani, how are you doing? Okay, what is the status of the project? I have spoken to Mani. He will help you out. Good, thank you. ಅಪಕಾರ ಸಚಿವರು ಫೋನ್ ಇದೆ. ನಮಸ್ಕಾರ ನಾಡಪ್ಪನವರೇ. ಇಲ್ಲ ರೀ, ನನಗೆ ಗೊತ್ತಿದೆ ನಿಮ್ಮ ಇಲಾಖೆಯಿಂದಲೇ ರಾಜ್ಯಕ್ಕೆ ಆದಾಯ ಬರೋದು ಅಂತ. ಆದ್ರೆ ಇವತ್ತು ರಾಜ್ಯದ ಮರ್ಯಾದೆ ಉಳಿಸೋ ಪ್ರಶ್ನೆ ನನ್ನ ಮುಂದಿದೆ. ಅದಕ್ಕೋಸ್ಕರ ಮೀಟಿಂಗ್ ಕ್ಯಾನ್ಸಲ್ ಮಾಡಿ. ಈ ವಿಷಯ ಇಷ್ಟು ಮಟ್ಟಕ್ಕೆ ಹದಗೆಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಮೊದಲೇ ಕಸ ಸಮಸ್ಯೆ ಇತ್ತು, ಅದು ಬಗೆಹರಿತು. ಈಗ ಇದೊಂದು ನೀರಿನ ಸಮಸ್ಯೆ ಬಂದು ಕೂತಿದೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಹೆಲ್ತಿ ಸೈನ್ ಸರ್. ನಿಮ್ಗೆ ಗೊತ್ತಿದೆ, 6 ತಿಂಗಳ ಕೆಳಗೆ ಒಂದು ಅಮೆರಿಕನ್ ಕಂಪನಿ, ಏಂಜಲ್ಸ್ ಪ್ಯೂರ್ ವಾಟರ್ ಆ ಥರದ ಕಂಪನಿ ನನ್ನ ಹತ್ರ ಬಂದಿತ್ತು. ಈ ನೀರಿನ ಸಮಸ್ಯೆ ಪೂರ್ತಿಯಾಗಿ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ನಿಮಗೆ ಗೊತ್ತಿದ್ದಂಗೆ ವಿರೋಧ ಪಕ್ಷದವರು ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಆ ಪ್ರಾಜೆಕ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಧನುಷ್, ನಾನು ಯೋಚಿಸ್ತಾ ಇರೋದು ಯಾಕೆ ಅವ್ರಿಗೊಂದು ಚಾನ್ಸ್ ಕೊಡಬಾರ್ದು ಅಂತ. ಸಾರಿ ಟು ಸೇ ದಿಸ್ ಸರ್. 3 to 4 months ಬ್ಯಾಕು ನಾನು ಕೊಟ್ಟಂಥ ಪ್ರಪೋಸಲು ತಮಗೆ ಜ್ಞಾಪಕ ಇಲ್ಲ. ಬಟ್ 6 months ಬ್ಯಾಕು ಯಾವುದೋ MNC ಕಂಪ್ನಿ ಕೊಟ್ಟಂಥ ಪ್ರಪೋಸಲು ನಿಮಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್. ಅದು ಹಾಗಲ್ಲ ಧನುಷ್. ಯಾಕೆ ಸರ್? ನಮಗೆ ವಾಟರ್
ಆಮೇಲೆ ಕೇಂದ್ರ ಸರ್ಕಾರನೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಸರ್. ಇನ್ನು ಸೌತ್ ಸೈಡ್ ಬಂತು ಅಂದರೆ ನಮಗೆ ನೋ ಹೋಪ್ ಸರ್, ನೋ ವಾಟರ್ ಬಾಡಿ. ವಿ ಹ್ಯಾವ್ ಓನ್ಲಿ ಆಪ್ಷನ್ ಲೆಫ್ಟ್ ಈಸ್ ಇನ್ ದ ಈಸ್ಟ್ ಸೈಡ್ ಸರ್. ಈಸ್ಟ್ನಲ್ಲ? ಹೌದು ಸರ್, ಈಸ್ಟಲ್ಲೇ. ವಿ ಹ್ಯಾವ್ ವೆರಿ ಗುಡ್ ವಾಟರ್ ರಿಸೋರ್ಸ್ ಸರ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಇಟ್ ಸರ್. ಆದರೆ ಇಟ್ಸ್ ನಾಟ್ ಇನ್ ಅವರ್ ಸ್ಟೇಟ್ ಸರ್. ಓ, ಮತ್ತೆ ಅದ್ರ ವಿಷಯ ಬಿಟ್ಬಿಡಿ ಧನುಷ್. ಸರ್, ನೀವು ಅದನ್ನು ಆಗೋ ಹಾಗೆ ಮಾಡಬೇಕು ಸರ್. ಧನುಷ್, ನಿಮ್ಮ ಪ್ರಾಜೆಕ್ಟು ಪ್ಲಾನು ಎಲ್ಲ ಚೆನ್ನಾಗಿದೆ, ಅದು ಪಕ್ಕದ ರಾಜ್ಯದ್ದು, ಅದು ಹೇಗೆ ಆಗುತ್ತೆ ಧನುಷ್? ಸರ್, ನಮ್ಮ ಜೀವನದಿಂದ ಪ್ರತಿ ವರ್ಷ ಮಗಳ ಥರ ಕಳಿಸ್ಕೊಡ್ತೀವಿ ಸರ್. ಆದರೆ ಈ ಸಲ ಭಗೀರಥ ಪ್ರಯತ್ನ ಮಾಡಿ ಸೀಮಂತಕ್ಕೆ ಅಂತ ಅವಳನ್ನ ವಾಪಸ್ ಕರ್ಸ್ಕೊಳ್ಳೋಣ ಸರ್. ಧನುಷ್, ನಿಮ್ಮ ಐಡಿಯಾ, ಆಲೋಚನೆ ಚೆನ್ನಾಗಿದೆ ಧನುಷ್. ಸರ್, ಇನ್ನೊಂದು ಮ್ಯಾಪ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಸರ್. 1 ಸೆಕೆಂಡ್ ಸರ್. ಇಲ್ಲಿ ಲ್ಯಾಟಿಟ್ಯೂಡ್ 17/32 ಲಾಂಗ್ ಇದೆ ನೋಡಿ. ಅಲ್ಲಿ ಒಂದು ಡ್ಯಾಮ್ ಇದೆ, ಹೋಮ್ಸ್ ಡ್ಯಾಮ್ ಅಂತ. ಅದೀಗ ಟೋಟಲಿ ಡ್ರೈ ಆಗಿದೆ. ಡ್ಯೂರಿಂಗ್ ಬ್ರಿಟಿಷ್ ರೂಲ್ ದಿಸ್ ಡ್ಯಾಮ್ ಸರ್ವ್ಡ್ ಫಾರ್ 100 years ಸರ್, ಅಂಡ್ ದೇ ಓನ್ಲಿ ಡಿಕಮಿಷನ್ಡ್ ಇಟ್ ಅಂಡ್ ಇಟ್ ಇಸ್ ಟೋಟಲಿ ಗ್ರೌಂಡೆಡ್ ನೌ. ಈಗ ಸರ್, ಆ ಹೋಮ್ ಡ್ಯಾಮ್ ಪಕ್ಕದಲ್ಲಿ ಇನ್ನೊಂದು ಸ್ಟೇಟಿಂದ ತಾಮ್ರಿ ಡ್ಯಾಮ್ ಅಂತ ಇದೆ ಸರ್. ಆ ತಾಮ್ರಿ ಡ್ಯಾಮ್ ಗೇಟ್ ನಂಬರ್ 12 ಮತ್ತು 13 ಫುಲ್ ಓಪನ್ ಮಾಡಿದ್ರೆ, ಅಂದರೆ ವಾಟರ್ ರಿಲೀಸ್ ಮಾಡಿದ್ರೆ, ಅದು 45 minutes ಅಲ್ಲಿ ಹೋಮ್ ಡ್ಯಾಮ್ ಬರುತ್ತೆ ಸರ್. ಅಂದರೆ ನಮ್ಮ ಸ್ಟೇಟ್ ಕ್ಯಾಚ್ಮೆಂಟು ತುಂಬಿಡುತ್ತೆ. ದಟ್ ಈಸ್ 100% ಝೀರೋ ಲೆವೆಲ್ ಸರ್. ವಾಟರ್ ಸ್ಟ್ರೈಟ್ ಆಗಿ ನಮ್ಮ ಸ್ಟೇಟಿಗೆ ಬರುತ್ತೆ ಸರ್. ಧನುಷ್, ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಟೆಲ್ಲಿಂಗ್ ಮೀ. ಆ ಡ್ಯಾಮ್ ಯಾಕೆ ಎಂಟಿ ಇರುತ್ತೆ? ಸರ್, ಈ ಹೋಮ್ಸ್ ಡ್ಯಾಮ್ ಇದಿಲ್ಲ, ಇಟ್ ಇಸ್ ಟೋಟಲಿ ಗ್ರೌಂಡೆಡ್ ಡ್ಯಾಮ್ ಸರ್, ನಾನ್ ವರ್ಕಿಂಗ್. ಬಟ್ ಚಾನಲ್ಸ್ ಆರ್ ವರ್ಕಿಂಗ್, ಅಂದರೆ ಯು ಕ್ಯಾನ್ ಮ್ಯಾನೇಜಬಲ್. ಅಂದರೆ ಫಾರ್ ಅ ಟೆಂಪರರಿ ಪರ್ಪಸ್ ವಿ ಕ್ಯಾನ್ ಮ್ಯಾನೇಜ್ ದಿಸ್. ಧನುಷ್, ಹಾಂ, ಇನ್ನೊಂದು ವಿಷಯ ಹೇಳಿ ಸರ್. ನೀವು ಬಿಡುವ ನೀರು ಊರಿಗೆ ಹೋಗೋ ಬದಲು ಆ ಪಕ್ಕದ ಹಳ್ಳಿಗೆ ನುಗ್ಗಿಬಿಟ್ರೆ? ಆ ಥರ ಏನು ತೊಂದರೆ ಆಗಲ್ಲ ಸರ್. ಇಟ್ಸ್ ಝೀರೋ ಲೆವೆಲ್ ಸರ್. ಅಂದರೆ ಯಾವ ಥರ ಟೆಂಪರರಿ ಫ್ಲಡಿಂಗ್ ಏನೂ ಆಗೋದಿಲ್ಲ ಸರ್. ಓನ್ಲಿ ಥಿಂಗ್ ಏನು ಅಂದರೆ ಆ ಹೋಮ್ಸ್ ಡ್ಯಾಮ್ ಇದೆಯಲ್ಲ ಸರ್, ಅದರ ರಸ್ಟೆಡ್ ಗೇಟ್ನ ನಾವು ವಿ ಹ್ಯಾವ್ ಟು ಓಪನ್ ಇಟ್ ಅಷ್ಟೇ. ಗುಡ್, ಇಂಟ್ರೆಸ್ಟಿಂಗ್. ಹೌ ಕ್ಯಾನ್ ಯು ಮೇಕ್ ಇಟ್ ಪಾಸಿಬಲ್? ಎವ್ರಿಥಿಂಗ್ ಈಸ್ ಪಾಸಿಬಲ್ ಸರ್. ಆದರೆ ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಸ್ಪೀಕ್ ಟು ಅವರ್ ನೇಬರಿಂಗ್ ಚೀಫ್ ಮಿನಿಸ್ಟರ್ ಸರ್. ಯು ನೋ, ಸ್ಪೀಕಿಂಗ್ ಟು ದ ಚೀಫ್ ಮಿನಿಸ್ಟರ್ ಫಾರ್ ವಾಟರ್. ರಬೀಶ್, ಸಾಧ್ಯ ಆಗಲ್ಲ ಧನುಷ್. ಯಾಕೆ ಸರ್? ದೇ ಹ್ಯಾವ್ ಎನಫ್ ವಾಟರ್ ರಿಸೋರ್ಸ್, ದೇ ಕ್ಯಾನ್ ಮ್ಯಾನೇಜ್ ಟಿಲ್ 10 more months ಸರ್. ಅಷ್ಟರಲ್ಲಿ ನಮಗೆ ಮಾನ್ಸೂನ್ ಬಂದ್ಬಿಡುತ್ತೆ ಸರ್. ಧನುಷ್, ಇಲ್ಲಿ ವಾದ ಮಾನ್ಸೂನ್ ನೀರಿನ ಪ್ರಶ್ನೆ ಅಲ್ಲ, ಒಡೆದು ಮಡಕೆ ತರ. ನಾನು ಬೇರೆ, ಆ ಮನುಷ್ಯ ಇಸ್ ಟೋಟಲಿ ಡಿಫ್ರೆಂಟ್. ನಾವು ಇಬ್ರು ಮಾತಾಡೋಕೆ ಸಾಧ್ಯನಾ? ಮಣ್ಣಿನ ಪುಡಿಯಿಂದಾನೇ ಅಲ್ವಾ ಸರ್ ಮಡಿಕೆ ಮಾಡಿರೋದು. ಮಡಿಕೆ ಒಂದು ಮಣ್ಣಿನ ಸ್ವರೂಪ. ಆ ಹಸಿಯಾದ ಗಡಿಗೆಗೆ ಸರಿಯಾದ ಬಿಸಿ ತಡ್ದಾಗ್ಲೇ ಅಲ್ವಾ ಸರ್ ಅದು ಮಡಿಕೆಯಾಗಿ ಪರಿವರ್ತನೆ ಆಗೋದು. ನಮ್ಮ ದೇಶನ ಮಡಿಕೆ ಅಂತಾನೆ ಹೋಲಿಸ್ಕೊಳ್ಳೋಣ. ಅದನ್ನು ರಾಜ್ಯಗಳಾಗಿ ಪುಡಿ ಮಾಡಿದ್ರು ಕೂಡ ಅದರ ಸ್ವರೂಪ ಮಣ್ಣೇ ಅಲ್ವಾ ಸರ್. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೆಲ್ಲರೂ ಮಣ್ಣಿಂದಾನೇ ಬಂದಿರೋದು ಸರ್. ನೀವು ಲೆಕ್ಚರರ್ ಆಗಬೇಕಾಯ್ತ್ರಿ. ಆಕ್ಸಿಡೆಂಟ್ಲಿ ಯು ಬಿಕಮ್ ಅನ್ IAS ಆಫೀಸರ್. ಸರ್, ನಮಗೆ ಅದಕ್ಕೆಲ್ಲ ಸಮಯನೇ ಇಲ್ಲ ಸರ್. ಟುಡೇ ಇಸ್ ದ 3rd day ಸರ್, ಆ್ಯಂಡ್ ಸಿಟಿ ಹ್ಯಾಸ್ ನೋ ವಾಟರ್. ನಾನು ಅವತ್ತು ಕೊಟ್ಟಂಥ ಪ್ರಪೋಸಲ್ನ ತಾವು ದಯವಿಟ್ಟು ಒಂದ್ಸಲಿ ನೋಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ಸರ್. ಒನ್ ಮೋರ್ ಥಿಂಗ್, ಐ ಕ್ಯಾನ್ ಈಸಿಲಿ ವಾಶ್ ಮೈ ಹ್ಯಾಂಡ್ಸ್ ಔಟ್ ಆಫ್ ಇಟ್ ಸರ್. ಬಟ್ ಅದರಿಂದ ನಿಮಗೆ ಕೆಟ್ಟ ಹೆಸರು ಬರ್ಬೋದು ಸರ್. ಬರಬಹುದು ನಿಜ, ಆದರೂ ಇದು ಸಾಧ್ಯ ಅಲ್ಲ ಧನುಷ್. ಡೋಂಟ್ ಪುಷ್ ಮೀ. ಜನ ನಿಮ್ಮನ್ನು ಸಂಪೂರ್ಣ ನಂಬಿ ವೋಟ್ ಮಾಡಿ ಆಯ್ಕೆ ಮಾಡಿದ್ದಾರೆ ಸರ್. ಅವ್ರ ಹೊಣೆ ನಿಮ್ಮದು ಸರ್. ಈಗ ಜವಾಬ್ದಾರಿಯಿಂದ ಹಿಂದೋದ್ರೆ ಹೇಗೆ ಸರ್? ಸರಿ, ಒಪ್ತಾನೆ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ನಾನು ಈಗಲೇ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡಿ ಅಂತ ಕೋರ್ತೇನೆ. ಸರ್, ಸೂಜಿಯಿಂದ ಆಗೋ ಕೆಲಸನ ಯಾಕೆ ಸರ್ ಕೊಡ್ಲಿಕ್ಕೆ ಹುಡುಕ್ತೀರಾ? ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಧನುಷ್? ಸರ್, CMಗೆ ಫೋನ್ ಮಾಡಿ ಸರ್. ಈಗ ಆಲ್ರೆಡಿ ಸರ್, ಅವ್ರು ಇವಾಗ ಸಿಗ್ತಾರೆ ಸರ್ ಅವರು. ಧನುಷ್, ನನ್ನ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಿಸ್ತಾ ಇದ್ದೀರಾ? ನಮ್ದು ಒಂದೇ ದೇಶ ಸರ್, ನಾವು ಒಂದೇ ತಾಯಿ ಮಕ್ಕಳು. ಒಬ್ಬ ಮುಂಚೆ ಹುಟ್ಟ, ಇನ್ನೊಬ್ಬ ಆಮೇಲೆ ಹುಟ್ಟ. ನಮ್ಮಿಬ್ಬರು ಮೈಲು ಹರಿತಿರೋದು ಒಂದೇ ರಕ್ತ ಸರ್. ನಾವು ತಿನ್ನೋದು ಅನ್ನ, ಅವ್ರು ತಿನ್ನೋದು ಅನ್ನ. ನಮ್ಗೆ ಅವ್ರು ಬೇಕು, ಅವ್ರಿಗೆ ನಾವು ಬೇಕು. ಸದ್ಯದ ಪರಿಸ್ಥಿತಿಲಿ ನಮಗೆ ಅವರಿಂದ ನೀರು ಬೇಕು ಸರ್. ಧನುಷ್, ನನ್ನ PA ಹೇಳಿ, ಅವ್ರ ನಂಬರ್ ತಗೊಳ್ತೀರಾ? ಸರ್, ನಂಬರ್ ಇದೆ ಸರ್, ಆಲ್ರೆಡಿ ನನ್ನ ಹತ್ರ ಇದೆ. ಐ ಹ್ಯಾವ್ ಆಲ್ರೆಡಿ ಸ್ಟೋರ್ಡ್ ಇಟ್. ಗುಡ್, ವೆರಿ ಗುಡ್. ಎಲ್ಲ ಪ್ಲಾನ್ಡ್ ಆಗೇ ಬಂದಿದ್ದೀರಿ. ಹೌದು ಸರ್. ಮಾಡಿ, ಕಾಲ್ ಮಾಡಿ. ಸರ್.
ಏನು ಮಣಿ ಬಂದಿದ್ದು? ನಿಮ್ದೊಂದು ಸೈನ್ ಬೇಕಾಗಿತ್ತು. ಹೌದಾ? ಬಹಳ ಅರ್ಜೆಂಟ್ ಮ್ಯಾಟ್ರು. ಹಾಂ ಹಾಂ. ಮಣಿ ಏನಿದೆಲ್ಲ? ಹೊಸ ಲಿಸ್ಟು ಇದು. ಗಡಿ ಭಾಗದ ಜನಗಳಿಗೆ ಸ್ಟೇಟ್ ID ಕೊಡಬೇಕಲ್ವಾ, ಆ ಲಿಸ್ಟ್ ಇದು. ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗಿದೆಲ್ಲ ನಮ್ಮ ಸ್ಟೇಟಲ್ಲಿ? ಎಲ್ಲ ಓಕೆ ಸರ್. ಇನ್ನೂ 10% ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ? ಆಗಬೇಕಾಗಿತ್ತಲ್ಲ. ಇಟ್ ವಿಲ್ ಬಿ ಡನ್ ಸರ್, ಇಟ್ ವಿಲ್ ಬಿ ಡನ್. ಎಕ್ಸ್ಕ್ಯೂಸ್ ಮೀ, ಫೋನ್. ಹಲೋ ಧನುಷ್, ಹೌ ಆರ್ ಯು? Sir, I am not in a good position, sir. I know. I am with CM. I'll give phone to CM. Sure, sir. One sec. Sir. Sir, neighboring state CM ಲೈನಲ್ಲಿದ್ದಾರೆ. Oh, namaste, sir. How are you? Well, not very good. I'm sure you know about that. For your information, 10-point ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿರೋದು ನಮ್ಮ ಸ್ಟೇಟೇ ಫಸ್ಟು. ನಿಮಗೆ ಗೊತ್ತಾ ಅದು? Oh, congratulations, sir. I mean, you have very efficient officers in your state. ಎಲ್ಲಿವರೆಗೂ ನಾವು ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಪ್ರೋಗ್ರಾಮ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. Sir, I'll come to the point. Sir, there is an acute shortage of water in our state. So I request you, kindly release water to our state, sir. ಮುಖ್ಯಮಂತ್ರಿಗಳೇ, ನಮ್ಮ ಸ್ಟೇಟ್ ವಾಟರ್ ಪ್ರಾಬ್ಲಮ್ಮು ಗ್ರಿಮ್ ಆಗೇ ಇದೆ. ನಾನು ನಮ್ಮ ಅಥಾರಿಟೀಸು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಕಮಿಟ್ ಆಗೋದೇ ಹೊರತು ಇವಾಗೇನು ಹೇಳೋಕ್ಕಾಗಲ್ಲ ನಾನು. Sir, the state government officers have done all the groundwork. They are ready with the technical details. They have already faxed the details to you. I mean, they have told you how to release, or what could be the consequences. Everything is worked out. ನೋಡಿ, ಇದು ಇಂಟರ್ ಸ್ಟೇಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಅಪೋಸಿಷನ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅಷ್ಟು ಬೇಗೆಲ್ಲ ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಇದು. Oh, sir, you are telling me about the opposition. Tell me a chief minister of a state in the country who doesn't face this opposition problem. I am sure you can face them, sir. Anyway, I don't want to stress too much on the opposition thing. Just think broader and release water, sir. ಸ್ವಲ್ಪ ನಾನು ಹೇಳೋದು ಕೇಳಿ ಸರ್. ನಾನು ನಮ್ಮ ಅಥಾರಿಟೀಸ್ ಹತ್ರ ಎಲ್ಲ ಮಾತಾಡಿಬಿಟ್ಟು ನಮ್ಮ ಸೆಕ್ರೆಟರಿಗೆ ಇದನ್ನ ನೋಡಕ್ಕೆ ಹೇಳ್ತೀನಿ. This action of yours will certainly help your brothers and sisters in our state, sir. Kindly help us, sir. Okay, sir. I'll get back to you. Sir. ಆಗುತ್ತಾ? ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೇನೆ. ಓಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಏನಂದ್ರು ಸರ್? ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇಟ್ಸ್ ಅ ಪಾಸಿಟಿವ್ ಸೈನ್ ಸರ್. ಖಂಡಿತ ಹೌದು. ಥ್ಯಾಂಕ್ ಯು ಸೊ ಮಚ್ ಸರ್. ಧನುಷ್, ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕಾದ್ದು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್ ಧನುಷ್. ಮಚ್ ಒಬ್ಲೈಸ್ ಸರ್. ಅಪೋಸಿಷನ್ ಲೀಡರ್ ಯಲ್ಲಪ್ಪ ಅವರು ಬಂದಿದ್ದಾರೆ. ಎಲ್ಲಪ್ಪ ಎಲ್ರಿ? ಅವರು ಫೋನ್ ಮಾಡಿರ್ಲಿಲ್ಲ, ಅಪಾಯಿಂಟ್ಮೆಂಟ್ ಇರಲಿಲ್ಲ. ಬರೋ ಕೇಳಿ. ನಮ್ಮ ನಾಟಕ, ನಮ್ಮ ಕತೆ ಇದು. ಏನ್ ಧನುಷ್ ಕುಮಾರ್, ಬಹಳ ಸುದ್ದಿ ಮಾಡ್ತಾ ಇದೀಯಾ? ನಿಮಗೆ ಗೊತ್ತಲ್ಲ ಈಗಿರೋ ಸಿಚುಯೇಷನ್ ಏನು ಅಂತ. ನೀನೆಷ್ಟೇ ಭಗೀರಥ ಪ್ರಯತ್ನ ಮಾಡಿದ್ರು ಅದು ಫಲಕಾರಿ ಆಗೋದಿಲ್ಲ. ಅದಕ್ಕೆ ನಾನು ಬಿಡೋದಿಲ್ಲ. ಫಲ ಕೊಡಕ್ಕೆ ನೀನೇನು ಸೃಷ್ಟಿಕರ್ತನ? ನೀನೊಬ್ಬ ಥರ್ಡ್ ರೇಟ್ ಪಾಲಿಟಿಷಿಯನ್. ನಿನ್ನ ಚೇಲಾಗಳನ್ನ ವಿಷದ ಜಂತುಗಳಂತೆ ಸರ್ಕಾರದಲ್ಲಿ ಬಿಟ್ಟು ಸರ್ಕಾರದ ಯಂತ್ರನ ನಿಲ್ಸೋದಕ್ಕೆ ಹೊರಟಿದೆಯಲ್ಲ, ಅದನ್ನ ನಾನು ಯಾವತ್ತೂ ಬಿಡೋದಿಲ್ಲ.
ಒಬ್ಬ ಇಂಡಿಯನ್ ಆಗಿ ಹೇಳ್ತೀನಿ ಕೇಳು, ಇನ್ನು 24 ಗಂಟೆಲಿ ನಾನು ನೀರನ್ನು ತರಿಸ್ತೀನಿ. ನಿನ್ನ ಬಣ್ಣನ ಏನು ಅಂತ ಜನ ನೋಡ್ತಾರೆ. ನಿನ್ನ ಬಣ್ಣ ಬಯಲು ಆಗೋ ಸಮಯ ಬಂದೇ ಬಂದಿದೆ. ನನ್ನ ರಾಜಕೀಯದ ಅನುಭವದಲ್ಲಿ 40 ವರ್ಷ. ಐ ಆಮ್ ಎಕ್ಸ್ಪೀರಿಯನ್ಸ್ ಆಫ್ 40 years in the political field. ಜನ ಏನು ನನಗೆ ಗೊತ್ತು. ನಾನು ವಾಟರ್ ಪ್ರಾಜೆಕ್ಟ್ ನ ಪ್ರೊಡ್ಯೂಸ್ ಮಾಡಿಸ್ತೀನಿ. ನಿನ್ನ ಕೈಲಾಗಿದ್ದು ಮಾಡ್ಕೊ. ಜನ 40 ವರ್ಷದ ಹಿಂದೆ ಇದ್ದಾಗಿಲ್ಲ, ಈಗ ಚಂಡಮಾರುತ ತರ ಎದ್ದಿದ್ದಾರೆ. ಅವ್ರಿಗೆ ಅಸಲಿ ಯಾವುದು, ನಕಲಿ ಯಾವುದು, ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು ಎಲ್ಲ ಗೊತ್ತಿದೆ. ಇನ್ನೇ ಆಟ ನೀನು ಏನು ನಡೆಯೋದು? ನಮಸ್ಕಾರ ಯಲ್ಲಪ್ಪನವ್ರೆ. ಏನಿದು ಅಪಾಯಿಂಟ್ಮೆಂಟ್ ಇಲ್ಲ, ಫೋನ್ ಇಲ್ಲ, ಸುಮ್ಮನೆ ನುಗ್ಬಿಟ್ಟಿದ್ದೀರಲ್ಲ? ಇಲ್ಲ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ನಾನು ಇರಿ. 4 ದಿನಗಳಿಂದ ನೀರಿಲ್ಲ ಸರ್. ಜನ ನಮ್ಮ ರಸ್ತೆಯಲ್ಲಿ ತೂತು ಉಗಿತಾ ಇದ್ದಾರೆ. ನಾವು ನಿಮಗೆ ಒಳ್ಳೆ ದಾರಿ ತೋರಿಸೋಣ ಅಂತಂದ್ರೆ ನಮಗೆ ನೀವು ಸಪೋರ್ಟೇ ಮಾಡ್ತಾ ಇಲ್ವಲ್ಲ ಸರ್. ನೀವು ಏನು ಮಾಡೋಕ್ಕಾಗೋದಿಲ್ಲ ಸರ್. ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಸರ್. ನೋಡಿ, ಯಾವ ಬ್ರಹ್ಮ ಬಂದ್ರು ಅಷ್ಟೇನೆ ಈ ಸಿಚುಯೇಷನ್ ಸರಿ ಮಾಡೋಕ್ಕಾಗೋದಿಲ್ಲ ಸರ್. ಸುಮ್ಮನೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಆ ಏಂಜಲ್ ಅಕ್ವಾ ಕಂಪನಿಯವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿ ಸರ್. ಇಲ್ಲಾಂದ್ರೆ ನಮ್ಮ ಸಿಟಿಗೆ ಯಾವ ಫಾರಿನ್ ಇನ್ವೆಸ್ಟ್ಮೆಂಟು ಬರೋದಿಲ್ಲ ಸರ್. ಎಲ್ಲಪ್ಪ, ಆ ಯೋಚನೆ ನೋಡ್ಬೇಡಿ. ಅಲ್ರಿ, ಒಂದು ರಾಜ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಅಧಿಕಾರಿಗಳು ಟಿಪ್ಪಣಿನಲ್ಲಿ ಕಡ್ತಾ ಬರೆದ್ರೆ ಆಗಲ್ಲ, ರಾಜಕಾರಣಿ ವೇದಿಕೆ ಮೇಲೆ ಭಾಷಣ ಮಾಡಿದ್ರಾಗಲ್ಲ, ಅಥವಾ ವಿರೋಧ ಪಕ್ಷದವರು ಅಂತ ಬಂದು ಸುಮ್ಮನೆ ಟೀಕೆ ಮಾಡಿದ್ರಾಗಲ್ಲ. ಎಲ್ಲರೂ ಒಟ್ಟುಗೂಡಬೇಕು, ಜನತೆ ಸಪೋರ್ಟ್ ಮಾಡಬೇಕು. ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡ್ಬೇಕ್ರಿ, ಕೂಗಾಗೋದಿಲ್ಲ. ಈ ಪರಿಸ್ಥಿತಿ ಇನ್ನ 24 ಗಂಟೆ ಟೈಮ್ನಲ್ಲಿ ನಿಭಾಯಿಸ್ತೀನಿ. ಅದನ್ನ ಬಿಟ್ಟು ಈ MNCಗಳು ಕೊಡೋ ಆ ಎಂಜಲ್ ಕಾಸ್ಗೆ ಕಿಕ್ಕವಾಗಿ ಆಸೆ ಪಟ್ಟು ಬರ್ತಾ ಇದ್ದಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಹೋಗ್ರಿ, ಬಂದಾರಿಗೆ ಸುತ್ತ ಇಲ್ಲ ಅಂತ ನಿಮ್ಮಂತ ಮಾತಾಡೋ ಟೈಮ್ ಎಷ್ಟು? ಸರ್ 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 ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೋಡಿ, ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್. ಇನ್ನು 24 ಗಂಟೆಯಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಈ ತೊಂದರೆಯಿಂದ ಮುಕ್ತಿ ಕೊಡೋಕ್ಕೆ. ಆಮೇಲೆ ಮುಖ್ಯಮಂತ್ರಿಯವರು ನನಗೆ ಆದೇಶ ಕೊಟ್ಟಿದ್ದಾರೆ. ಇದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಜನ ದಯವಿಟ್ಟು ನಾವು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ನಿಮ್ಮ ಮೂಲಕ ನಾನು ಏನು ಕೇಳ್ಕೊತೀನಿ ಜನಕ್ಕೆ ಅಂದರೆ, ದಯವಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ. ಎಲ್ಲೂ ಅಹಿತಕರ ಘಟನೆ ಆಗದೆ ಇದ್ದಂಗೆ ನೋಡ್ಕೊಳ್ಳಿ. ಎಲ್ಲೂ ಪ್ರೊಟೆಸ್ಟ್ ಮಾಡಬೇಡಿ, ಪ್ರತಿಭಟನೆಗಳು ಮಾಡಬೇಡಿ. ದಯವಿಟ್ಟು ನಿಮಗೋಸ್ಕರ ನಾನು ಖಂಡಿತ ಹೇಳ್ತೀನಿ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಿಮ್ಮ ಮೂಲಕ ನಾನು ಜನರನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಇಷ್ಟು ವರ್ಷನೇ ನೀವು ನಮ್ಗೆ ಸಹಕಾರ ನೀಡಿದ್ದೀರಾ. ಇಂಥ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ನೀವು ನಮ್ಗೆ ಸಹಕಾರ ಕೊಡದೆ ಹೋದರೆ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಪ್ಲೀಸ್. ನೋಡಿ, ಅದು ಸಹಜ. ಯಾಕಂದರೆ ಒಂದು ಪ್ರಾಬ್ಲಮ್ ಬಂದಾಗ ಒಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಸಹಜ. ಆದರೆ ಇದೊಂದೇ ನಮ್ಮ ನಗರ ಒಂದೇ ಅಲ್ಲ, ಎಷ್ಟೋ ನಗರಗಳಲ್ಲಿ ಪ್ರಾಬ್ಲಮ್ ಬಂದಿದೆ, ಅದು ಸಾಲ್ವೂ ಆಗಿದೆ. ಅದೇ ರೀತಿ ನಾವು ಇದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನೋಡಿ, ಇದು ಪಾರ್ಷಿಯಲಿ ನಾನು ಓಕೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರಿಗೂ ಇನ್ಫ್ರಾಸ್ಟ್ರಕ್ಚರ್ ನಾನು ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿರ್ತೀವಿ. ಆದ್ದರಿಂದ ಎಲ್ಲರೂ ಬಂಡವಾಳ ಹೂಡಿರ್ತಾರೆ. ಅವ್ರದ್ರಲ್ಲೂ ತಪ್ಪಿಲ್ಲ. ಯಾಕೆಂದರೆ ಅವರು ಒಂದು
ಅವರೊಂದು ರೀತಿಯಲ್ಲಿ ನೋಡೋಕೆ ಹೋದರೆ ಅವರು ನಿಜ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆದರೆ ನಾವು ಯಾರನ್ನೂ ಇಲ್ಲಿ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾಕಂದರೆ ಇದರಿಂದ ನಮ್ಮ ಜನಕ್ಕೆ ಒಳ್ಳೇದಾಗ್ತಿರೋದ್ರಿಂದ ನಾವು ಆದಷ್ಟು ಎಲ್ಲರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಸರ್. ಹೇಳಪ್ಪ ಏನು ಸರ್ ಮನೆಗೆ ಹೋಗ್ಬೇಕು ಸರ್, ಲೇಟ್ ಆಯ್ತು ಸರ್. ಹೋಗ್ಲೇಬೇಕಾ? ಹೌದು ಸರ್, ತುಂಬ ನಾಳೆ ಬೆಳಗ್ಗೆ ಸ್ಕೂಲ್ ಬೇರೆ ಐತೆ ಸರ್, ಮಕ್ಳಿಗೆ ಬಿಡ್ಬೇಕು ಸರ್. ಸರಿ ಹೋಗು ನೀನು. ಹಲೋ ಅಪ್ಪ. ಹಾಂ ಹೇಳಮ್ಮ. ಎಲ್ಲಿದ್ಯಾ? ತಡಿಪುಟ ನಾನು ಸ್ವಲ್ಪ ಬ್ಯುಸಿ ಇದೀನಮ್ಮ. ನೀವೆಲ್ಲ ಊಟ ಮಾಡಿ. ಹೌದಾ? ಓಕೆ ಅಪ್ಪ, ಬಾಯ್. ಅಮ್ಮ, ಅಪ್ಪ ಲೇಟ್ ಆಗುತ್ತಂತೆ ಬರೋದು. ಸರ್ ಹೇಳಿ ಸರ್. ಧನುಷ್, ಆ CM ಇಂದ ನಿಮ್ಗೇನಾದ್ರು ಫೋನ್ ಬಂತಾ? ಇಲ್ಲ ಸರ್, ಏನು ಬಂದಿಲ್ಲ. ಐ ಆಮ್ ಜಸ್ಟ್ ಹೋಪಿಂಗ್, ಫಿಂಗರ್ಸ್ ಆರ್ ಕ್ರಾಸ್ಡ್. ಸೊ ಥಿಂಗ್ಸ್ ಆರ್ ಗೋಯಿಂಗ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್ ಸರ್. ನೋಡಬೇಕು. ನನಗಂತೂ ಆ CM ಅವ್ರಿಗೆ ಫೋನ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಅವರು ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರು ಕಾರಣ ಹುಡುಕ್ತಾ ಇರ್ಬೋದಾ? ಅವರು ನಾನು ರಿಕ್ವೆಸ್ಟ್ ಕೇಳ್ತಾರೆ ಅಂತ, ನೀರು ಬಿಡ್ತಾರೆ ಅಂತ ನಂಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ನನಗಂತೂ ಗೊತ್ತಿಲ್ಲ ಈ ಸಿಚುಯೇಷನಿಂದ ನಾವು ಹೇಗೆ ಪಾರ್ ಆಗ್ತೀವಿ ಅಂತ. ಲೆಟ್ಸ್ ವೇಟ್ ಅಂಡ್ ಸಿ. Sure sir, definitely sir, I'll let you know. ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಹೊತ್ತಿ ಉರಿವ ರವಿಗೆತ್ತಲಿಂದ ತಾ ಮತ್ತೆ ಬೆಳಗಬಹುದೋ. ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಹೊತ್ತಿ ಉರಿವ ರವಿ ಎತ್ತಲಿಂದ ತಾ ಮತ್ತೆ ಬೆಳಗಬಹುದೋ. ನೆಲ ಬಗೆದ ನೆಟ್ಟ ಸಸಿ ಎಂದು ಕೊನರಬಹುದೋ, ತತ್ತಿಯೊಳಗೆ ಮಲಗಿರುವ ಜೀವ ತಾನೆಂದು ಹಾರಬಹುದೋ. ಉತ್ತಿ ಬಿತ್ತಿ ನೆಲ ಬಗೆದ ನೆಟ್ಟ ಸಸಿ ಎಂದು ಕೊನರಬಹುದೋ, ತತ್ತಿಯೊಳಗೆ ಮಲಗಿರುವ ಜೀವ ತಾನೆಂದು ಹಾರಬಹುದೋ. ಕನಸಿನೊಳಗೆ ತೂಗಿರುವ ಮಾವು, ಮನಸ್ಸಿನೊಳಗೆ ಅಡಗಿರುವ ನೋವು. ಕನಸಿನೊಳಗೆ ತೂಗಿರುವ ಮಾವು, ಮನಸ್ಸಿನೊಳಗೆ ಅಡಗಿರುವ ನೋವು. ನನಸಾಗಿ ಮಾಗಬಹುದೋ, ತಪಸ್ಸಿಂದ ನೀಗಬಹುದೋ. ನನಸಾಗಿ ಮಾಗಬಹುದೋ, ತಪಸ್ಸಿಂದ ನೀಗಬಹುದೋ. ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಕತ್ತಲು ತುಂಬಿಹುದೋ ಸುತ್ತಲು ಕುಣಿದಿಹುದೋ, ಹೊತ್ತಿ ಉರಿವ ರವಿಗೆತ್ತಲಿಂದ ತಾ ಮತ್ತೆ ಬೆಳಗಬಹುದೋ.
ಒಳಗೆ ಬಡಿದಿಟ್ಟ ಗೂಟ ಕದವ ತಟ್ಟುತ್ತಿರೆ ಅರಿವಿನೋಟ ಹೆದೆಯೇರಿ ಸುಗಿದು ದೇವರಾಟ ನೀ ಸೋತು ಗೆಲುವ ಪಾಠ ಹಗಲಲ್ಲವೇ ಇರುಳಾದ ಮೇಲೆ ಬಗಲಲ್ಲಿ ಬೇಡ ಚಿಂತೆ ಸೊಗಸಾದ ಫಲವು ಶ್ರಮದಿಂದ ಜಯವು ಕಾದಿಹುದು ಎಂದಿನಂತೆ ಕಾದಿಹುದು ಎಂದಿನಂತೆ ಕಾದಿಹುದು ಎಂದಿನಂತೆ ಕಾದಿಹುದು ಎಂದಿನಂತೆ ಕಾದಿಹುದು ಎಂದಿನಂತೆ. Hello Dhanush. I was trying to reach you, sir. ತುಂಬಾ ಹೊತ್ತಿಂದ ಫೋನ್ ಮಾಡ್ತಾ ಇದ್ದೆ ಸರ್. My son met with the accident. I'm in the hospital. Oh, I'm very sorry to hear this, sir. Very sorry, sir. By the way, how is he now? Yeah, he's fine. No, not worry. Just escaped from the major hit. By the way, Dhanush, we discussed with our CM and water board chairman. Hello? 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 ಏನಪ್ಪ, ನಂದು ಮೊಬೈಲ್ದು ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಮೊಬೈಲ್ ಇದ್ರೆ ಕೊಡು, ಒಂದು ಕಾಲ್ ಮಾಡ್ಕೊಡ್ತೀನಿ, ಅರ್ಜೆಂಟ್ ಇದೆ, ಪ್ಲೀಸ್ ದಯವಿಟ್ಟು. ಬ್ಯಾಟ್ರಿ ಆಗೋಗ್ಬಿಟ್ಟೈತೆ ಸರ್. ಅಯ್ಯೋ, ನಿಂದು ಅದೇ ಗೋಳ. ಸರ್, ಏನ್ ಮಾಡೋದು? ಹೌದೌದು, ಪೇಪರ್ ಟಿವಿನಲ್ಲಿ ಬರ್ತಾ ಇದೆ. ದಯವಿಟ್ಟು ನೋಡೋಣ, ನನ್ನ ಮೊಬೈಲ್ ಕೆಟ್ಟೋಗಿದೆ. ನಿನ್ ಮೊಬೈಲ್ ಇದ್ರೆ ಕೊಡು ಪ್ಲೀಸ್, ನಂಗೆ ಬೇಕು. ನಿಂಗೆ ಬೆಳಗ್ಗೆ ಇಸ್ಕೋ, ಈ ಸೆಕ್ರೆಟರಿ ಇದೆಯಲ್ಲ ಇಲ್ಲಿ ಹತ್ರ, ನನ್ನ ಡ್ರೈವರ್ ಹತ್ರ ಕೊಟ್ಟಿರ್ತೀನಿ, ದಯವಿಟ್ಟು ಬಂದು ಕೇಳು. ನನಗೆ ಅರ್ಜೆಂಟ್ ಬೇಕು ಪ್ಲೀಸ್. ಬೇಜಾರು ಮಾಡ್ಕೋಬೇಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸರ್, ಹಲೋ ಸರ್. ಯಾ, ದಿಸ್ ಇಸ್ ಧನುಷ್ ಸರ್. Yes, Dhanush. ಸರ್, ನಂದು ಫೋನ್ದು ಬ್ಯಾಟ್ರಿ ಡೌನ್ ಆಗ್ಬಿಡ್ತು, ಅದಕ್ಕೆ ಬೇರೆಯವ್ರದ್ದು ಇಸ್ಕೊಂಡಿದ್ದೀನಿ. ಸರ್, ಏನಾಯ್ತು ಸರ್? We discussed internally. Our CM ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಜಸ್ಟ್ 2 hours ಬ್ಯಾಕ್. ಮುಖ್ಯವಾಗಿ ನೀರು ಬಿಡಲು ಕಾರಣ ವಾಟರ್ ಪ್ರೈವೇಟ್ ಮಾಡಬಾರ್ದಕ್ಕೋಸ್ಕರ ಈ ಒಂದು ಡಿಸಿಷನ್ನ ನಾವು ತಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. As per your facts, Tamari Dam, gate number 12 and 13 are going to open in 1 hour time. I really appreciate your help, sir. I expect water should hit your home dam in 3 hours. It's a great news, sir. Obviously, you have done a fantastic work. Great job. Your plan went on very correctly. The ball is in your court. Manage water properly. Thank you, sir. Thank you, sir. Pradhan, you have a great news. 9845. Hello. Pradhan, this is Dhanush here. ಬೇರೆ ನಂಬರು ಸರ್, ತಿಳಿಲಿಲ್ಲ. ಏನು ಸರ್ ಇಷ್ಟೊತ್ತಿನಲ್ಲಿ? Yeah, you know what? ನೇಬರಿಂಗ್ ಸ್ಟೇಟ್ ಅವರು ನಮಗೆ ನೀರು ಬಿಟ್ಟಿದ್ದಾರೆ. ರಿಯಲಿ ಗುಡ್ ನ್ಯೂಸ್ ಸರ್. ನಿಮ್ಮ ಪ್ಲಾನ್ ಸಕ್ಸೀಡ್ ಆಗಿದೆ ಸರ್. Just 1 hour back, it's going to hit our Holmes Dam within 3 hours. By the way, Holmes Dam ಗೇಟ್ ಏನಾಗಿದೆ, 6 ಗೇಟ್ಸ್ ಇದೆಯಲ್ಲ, ಹೇಗೆ ವರ್ಕ್ ಆಗ್ತಾ ಇದೆ? ಎಸ್ ಸರ್. ಮಧ್ಯಾಹ್ನ ನಿಮ್ಮ ಪ್ಲಾನ್ ಮಾಡಿದ ತಕ್ಷಣ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಮಾತನಾಡಿ 4 ಗೇಟ್ ತೆಗೆಸಿದ್ದೀನಿ. ಆದರೆ 2 ಗೇಟು ಸ್ವಲ್ಪ ಕಷ್ಟ ಆಯಿತು ಸರ್, ರಸ್ತಾಗಿ ಹೋಗಿದ್ರಿಂದ. ನಮ್ಮ ಲೈನ್ ಮನ್ಗೆ ಹೇಳಿ ಅದನ್ನು ಸಹ ನಾನು ಅಡ್ಜಸ್ಟ್ ಮಾಡ್ತೀನಿ ಸರ್. ಓಕೆ, ದಟ್ಸ್ ಗುಡ್. ಪರವಾಗಿಲ್ಲ, ಒಳ್ಳೇದು. ಆಮೇಲೆ ದೇರ್ ಇಸ್ ಒನ್ ಮೋರ್ ಚಾಲೆಂಜ್. ಯು ನೋ ವಾಟ್? ಸಿಟಿ ಮೇಜರ್ ವಾಲ್ವ್ ಓಪನ್ ಆಗಿದೆ. ಓಕೆ, ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಏರ್ ಟೈಟ್ ಆದರೆ ದಟ್ ವಿಲ್ ಬಿಕಮ್ ಎ ಬಿಗ್ ಮೆಸ್. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟು ವ್ಯರ್ಥ ಆಗ್ಬಿಡುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಓ ಎಸ್ ಎಸ್ ಸರ್. ನಮ್ಮ ಇಂಜಿನಿಯರ್ ಮತ್ತು ಲೈನ್ಸ್ ಮನ್ಗೆ ಹೇಳಿ ನಾನು ಇದನ್ನು ಅರೇಂಜ್ ಮಾಡ್ತೀನಿ. ವೆರಿ ನೈಸ್. ಲೆಟ್ಸ್ ಸೆಲೆಬ್ರೇಟ್ ಮ್ಯಾನ್. ಹಲೋ CM ಸರ್. ದಿಸ್ ಇಸ್ ಧನುಷ್ ಹಿಯರ್ ಸರ್. ಧನುಷ್, ನಾನು ನಿಮ್ಮ ನಂಬರ್ ಟ್ರೈ ಮಾಡ್ತಾನೆ ಇದ್ದೀನಿ. ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಆಗಿದೆ. ಓಹ್, ನನಗೂ ತುಂಬ ಟೆನ್ಷನ್. ಧನುಷ್, ಏನಾಯ್ತು ಈಗ? ಹೌದು ಸರ್, ಬೇರೆ ಫೋನಿಂದ. ಸರ್, ವಿ ಹ್ಯಾವ್ ಎ ವೆರಿ ಗ್ರೇಟ್ ನ್ಯೂಸ್ ಸರ್. ಸರ್, ಕೊನೆಗೂ ನಮ್ಮ ಪಕ್ಕದ ರಾಜ್ಯದವರು ನೀರು ಬಿಟ್ಟಿದ್ದಾರೆ ಸರ್. ನೀರು ಬಿಟ್ರ? ನಮ್ಮ ರಿಕ್ವೆಸ್ಟ್ ಒಪ್ಕೊಂಡ್ರ?
ಹೋಮ್ ಸ್ಟ್ಯಾಪ್ಗೆ ನೀರು ಬಂದಿದ್ಯಾ? ಗ್ರೇಟ್ ಗ್ರೇಟ್. ನಮ್ಮ ಈ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಸರ್. ಎಸ್ ಸರ್, ಐ ಆಮ್ ರಿಯಲಿ ಹ್ಯಾಪಿ ಸರ್. ನೋಡಿ ಸರ್, ನೆರೆ ರಾಜ್ಯದವರು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಮಗೆ ಈ ಕಷ್ಟ ಸಮಯದಲ್ಲಿ. ಎವ್ರಿಬಡಿ ಶುಡ್ ರಿಯಲೈಸ್ ದಿಸ್ ಸರ್. ಖಂಡಿತ ಸರ್. ದಯವಿಟ್ಟು ಸರ್ ಹೇಳಿ ಸರ್, ಎಲ್ಲರಿಗೂ ಹೇಳಿ ಸರ್, ಪ್ಲೀಸ್ ಸರ್. ಹೌದು ಸರ್, ಐ ವಿಲ್ ಮೀಟ್ ಯು ಸರ್, ಡೆಫಿನೆಟ್ಲಿ ವಿತ್ ಟೀಮ್ ಸರ್, ಅಲಾಂಗ್ ವಿತ್ ಟೀಮ್ ಸರ್. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎನಿಸಿ ಭೂತಾಯಿ ಮಕ್ಕಳ ಬಾಳನ್ನು ಬೆಳಗಿಸಿ, ವಾತಾಯಿ ಕಾವೇರಿ ಜೀವದಾತೆ ಎನಿಸಿ, ಭೂತಾಯಿ ಮಕ್ಕಳ ಬಾಳನ್ನು ಬೆಳಗಿಸಿ. ರಾಷ್ಟ್ರಕ್ಕೆ ಮಾದರಿಯಾಗಿ, ರಾಜ್ಯಗಳಿಗೆ ಸೇತುವೆಯಾಗಿ, ರಾಷ್ಟ್ರಕ್ಕೆ ಮಾದರಿಯಾಗಿ, ರಾಜ್ಯಗಳಿಗೆ ಸೇತುವೆಯಾಗಿ, ಭಾರತದ ಮಕ್ಕಳ ಪ್ರೀತಿಯ ಅಮೃತವಾಗಿ, ಭಾರತದ ಮಕ್ಕಳ ಪ್ರೀತಿಯ ಅಮೃತವಾಗಿ, ನಂಬಿದಂತ ರೈತರ ಭಾಗ್ಯವ ಬೆಳೆಸಿ, ಯುಗ ಯುಗಗಳ ಪ್ರಾಣದಾತೆ ಎಂಬುದ ತಿಳಿಸಿ, ನಂಬಿದಂತ ರೈತರ ಭಾಗ್ಯವ ಬೆಳೆಸಿ, ಯುಗ ಯುಗಗಳ ಪ್ರಾಣದಾತಿ ಎಂಬುದ ತಿಳಿಸಿ, ವಾತಾಯಿ ಕಾವೇರಿ ಜೀವದಾತೆ ಎನಿಸಿ, ಭೂತಾಯಿ ಮಕ್ಕಳ ಬಾಳನ್ನು ಬೆಳಗಿಸಿ, ವಾತಾಯಿ ಕಾವೇರಿ ಜೀವದಾತೆ ಎನಿಸಿ, ಭೂತಾಯಿ ಮಕ್ಕಳ ಬಾಳನ್ನು ಬೆಳಗಿಸಿ. ತಂದಾರಿ ನಾರಿ 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 ನನ್ನಂದು, 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 ತಂದಾರಿ ನಾರಿ 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 ನನ್ನಂದು. ಎಲ್ಲ ಮೋಕ್ಷ ಸಾಧಕರ ಮಡಿಲೊಳು ಮೆರೆಸಿ, ಹರಿವ ಅಷ್ಟ ನದಿಗಳ ಕೀರ್ತಿಯ ಬೆರೆಸಿ, ಶ್ರೀರಂಗನಾಥನ ಪಾದವ ಚುಂಬಿಸಿ, ಕೋಟಿ ಕೋಟಿ ಜೀವಗಳ ದಾಹವ ತಣಿಸಿ, ಹಸಿರಿಸಿ ಬಾ ಖರ್ಜಿಸಿ ಬಾ ಭೋರ್ಗರೆಯುತ್ತ ಬಾ, ಹಸಿರಿಸಿ ಬಾ ಖರ್ಜಿಸಿ ಬಾ ಭೋರ್ಗರೆಯುತ್ತ ಬಾ, ನಲಿಸಿ ಬಾ ಮೈದುಂಬಿ ಬಾ ನರ್ತಿಸಿ ಬಾ, ನಲಿಸಿ ಬಾ ಮೈದುಂಬಿ ಬಾ ನರ್ತಿಸಿ ಬಾ. ನನ್ನ ಮಕ್ಕಳು ನಮ್ಮ ಕನಸುಗಳನ್ನು ಹಾಳು ಮಾಡಿಬಿಟ್ಟು ಹೇಳಿ ಬಕ್ಷಿ. ಲೋ ಎಲ್ಲಪ್ಪ, ಏನು ಟೋನ್ ಚೇಂಜ್ ಆಗಿದೆ ಬಕ್ಷಿ?
ಟೋನ್ ಚೇಂಜ್ ಆಗೋದಿರಲಿ, ನಮ್ಮ ಡ್ರೀಮ್ಸ್ಗೆ ಕಲ್ಲಾಕ್ಬಿಟ್ಟಲ್ಲೋ. ಇವಾಗ ನನ್ನ ಕೆಲಸ ಅಂತೂ ಹೋಗುತ್ತೆ, ಆದ್ರೆ ನೋಡ್ತಿರೋ ನಾನು ಹೋಗೋಕ್ ಮುಂಚೆ ನಿನ್ ತಲೆ ತೆಗ್ಸೆ ನಾನು ಹೋಗೋದು. ಏನ್ ಬಕ್ಷಿ ಹೊಡಿತೀಯಾ ಬಡಿತೀಯಾ? ಹಾಗಲ್ಲ ಇನ್ನಂತ ಎಷ್ಟು ಜನ ನೋಡಿದಿರ ನನ್ನಲ್ಲಿ. ಹೊಡ್ಸಲ್ವೋ ನನ್ನ ಮಗನೇ, ಆದ್ರೆ ಕೇಳಿಸ್ಕೊ, ಹಿಡನ್ ಕ್ಯಾಮ್ರಲ್ಲಿ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನೀನ್ ನಮ್ಮ ಹತ್ರ ಡೀಲ್ ಮಾಡಿದ್ದು, ಕಾಸು ಇಸ್ಕೊಂಡಿದ್ದು ಪ್ರತಿಯೊಂದು ಇದೆ ಇದರಲ್ಲಿ. ಅಷ್ಟೇ ಅಲ್ಲ, ನನ್ನ ಮುಖ ಎಲ್ಲೂ ಕಾಣಲ್ಲ, ಆದರೆ ನಿನ್ನ ಮುಖ ಕ್ಲಿಯರ್ ಆಗಿ ಕಾಣುತ್ತೆ. ಇನ್ನು ನೋಡ್ತಾ ಇರೋ 1 ಅವರಲ್ಲಿ ಟಿವಿ ಪ್ರೋಗ್ರಾಮಲ್ಲಿ ಎಲ್ಲ ಬ್ರಾಡ್ಕಾಸ್ಟ್ ಆಗುತ್ತೆ. ನೀನು ನಿನ್ನ ಬಂಡವಾಳ ಎಲ್ರಿಗೂ ತಿಳಿಯುತ್ತೆ. ಬಕ್ಷು, ನನ್ನನ್ನೇನು ಹೆಬ್ಬೆ ಚೀಪ ಮಗು ಅನ್ಕೊಂಡಿದ್ಯಾ? ನೀನು ಮಾಡಿರೋ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು, ಮನಿ ಲ್ಯಾಂಡ್ರಿಂಗು, ಇದ್ರ ವಿಷಯವಾಗಿ ಸೆಂಟ್ರಲ್ ಫೈನಾನ್ಸ್ ಸೆಕ್ರೆಟರಿ ಹತ್ರ ನಾನು ಆಗಲೇ ಮಾಹಿತಿ ಒಪ್ಪಿಸಿದ್ದೀನಿ. ನಾನು ಒಂದು ಫೋನ್ ಕಾಲ್ ಹಾಕಿದ್ರೆ ಸಾಕು, ನೀನು ನಿನ್ನ ಕಂಪನಿ ಸರ್ವನಾಶ ಆಗುತ್ತೆ. ಕರೆಂಟ್ ಪೊಲೀಸ್ ಹತ್ರ Excuse me. Hello? ಭಾಸ್ಕರ್? Yes, this is? ಸ್ಟ್ಯಾನ್ಫರ್ಡ್ ಮಾಸ್ಟರ್ ಡಿಗ್ರಿ ಪ್ರಾಡಕ್ಟ್ಗೆ ಈ ನಂಬರ್ ಜ್ಞಾಪಕ ಇಟ್ಕೊಳಕ್ ಬರಲ್ವಾ? ಸಾರಿ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಭಾಸ್ಕರ್, ದಿಸ್ ಇಸ್ ಧನುಷ್. As I promised you, I'm calling now. Oh yeah, Dhanush, thank you so much. Thanks for the call. And I saw the news. Thank you. So, who did this miracle? Yes, of course it's you. Sorry, ನಾನು ಒಬ್ಬನೇ ಅಲ್ಲ, ನಮ್ಮ ಇಡೀ ಗವರ್ಮೆಂಟ್ ಸರ್ವೆಂಟ್ಸ್ ಮಾಡಿದ್ದು. So, do you think we are capable? Yeah, you are really. Thanks for accepting. Now listen to me, Mr. Bhaskar. I got some information that you have not paid water bill from past 3 months, along with you have not paid tax from past 2 years. And I am going to shut your building in next 2 hours. In 1 ಗಂಟೆ ಸಮಯ ಕೊಡ್ತೀನಿ. Clear all your bills. Otherwise, you have to look out for other space. Okay? ನೀವೇ ಹೇಳ್ತಾ ಇದ್ರಲ್ಲ, ನಮ್ಮ ಸರ್ಕಾರದವ್ರು ಏನು ಪ್ರಯೋಜನ ಇಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ. ದಯವಿಟ್ಟು ಹೋಗಿ, ಯಾರು ಮನೆ ಹಾಕ್ತಾರೋ ಅವ್ರ ಹತ್ರ ಹೋಗಿ. ಹಲೋ ವಿಜಯ್, ಏನ್ರಿ ಇದು? ಈ ಬಿಲ್ಡಿಂಗ್ ಓನರ್ ₹1 ಟ್ಯಾಕ್ಸ್ ಕಟ್ಟಿಲ್ವಂತೆ, ವಾಟರ್ ಬಿಲ್ ಕಟ್ಟಿಲ್ವಂತೆ. ಏನ್ ಆಟ ಆಡ್ತಾ ಇದ್ದಾನೆ ಅವನು? ನಾವು ಬಾಡಿಗೆ ಮಾತ್ರ ಆನ್ ಟೈಮ್ ಕೊಡ್ತಾ ಇದೀವಿ. ಪ್ಲೀಸ್ ಕಾಲ್ ಹಿಮ್ ಆರ್ ಟಚ್ ಬೇಸ್ ವಿತ್ ಇಮಿಡಿಯೇಟ್ಲಿ ಅಂಡ್ ಆಸ್ಕ್ ಹಿಮ್ ಟು ಪೇ ಆಲ್ ದ ಟ್ಯಾಕ್ಸಸ್ ರೈಟ್ ನೌ. ಈಗಲೇ ಕಾಲ್ ಮಾಡ್ತೀನಿ ಸರ್. ಪ್ಲೀಸ್ ಈಗಲೇ ಹೇಳ್ತೀನಿ ಕಾರ್ಪೊರೇಟರ್ಗೆ. ಒಂಬತ್ತೇ ಝೋನ್ ಅಲ್ವಾ ಮಂಜ? ಬರೋ ಹೋಣ. ಯಾಕಪ್ಪ ಆಕ್ಷನ್ ಸರ್, ಇದು 9ನೇ ಬ್ಲಾಕ್ ಅಲ್ವಾ ನಮ್ಮದು? ಮಂಜು ಪಾಪ ಹೋಗೋಣ. ಆಕ್ಷನ್ ಇದು ನಮ್ಮದು 9ನೇ ಝೋನ್ ಅಲ್ವಾ ಮಂಜ? ಬರೋ ಹೋಗೋಣ. ಲೋ ಮಂಜ, ಇದು ಆಕ್ಷನ್. ಲೋ ಮಂಜ, ಸರ್ ನಮ್ದು 9ನೇ ಝೋನ್ ಅಲ್ವಾ? ಲೋ ಮಂಜ ಬಾರೋ ಹೋಗೋಣ. distributing adult diapers. This is ಭಾಸ್ಕರ್ ರಾಮಕುಮಾರ್, CEPAPA.doubtful.com. ಒಳ್ಳೇದಾಯ್ತು, ಏನೋ ಸೌಂಡ್ ಬರ್ತಲ್ಲಿ. ಹೌದು, ನೋಡಿದ ದೇವರು ತೋರಿಸ್ಬಿಡ್ತಾನೆ. I'm getting good offers from some other states and cities wherein I have offers for ಸ್ವಲ್ಪ